ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ grammar class. This is the 6th video in which I am going to introduce you a table explaining all the forms and functions of pronouns, because pronouns have very important role in the English language, and high school and PU level students are so many times found to be confused with which forms are these. So therefore, I am going to show you a table and at the same time explain you how the forms, all the forms pronouns, all the forms of pronouns are, and their role and their meaning with example. You see, let me start. You can see on the screen all the forms of the pronouns. Okay. Let me adjust the camera as to shoot to the screen, so as to see it very correctly. And okay, you see, this is the entire table or table containing entire list of pronouns and forms of pronouns and the role with example. Now I wanted to slide you from left to right, showing you all the pronouns. Let me see first. You see, this is the table. Students or the learners are requested to see how the columns are in the table. You see, from left to right. You see, first persons, second numbers, then cases, subjective case, objective case, like that. Then personal pronouns, reflexive pronouns, possessive pronouns, then possessive pronouns 1, possessive pronouns 2, and then possessive interrogative pronouns, then demonstrative pronouns. Okay, demonstrative pronouns, ಆಮೇಲೆ ಯೂನಿವರ್ಸಲ್ ಪ್ರನೌನ್ಸ್, universal pronouns 1, universal pronouns 2. This is the entire table that you can see on the screen. Let me start my explanation from left to right, from the first person pronoun. You see, person, first person pronoun, numbers, singular number, case, subjective case. You can see here subjective case pronoun. This is I. In the pronoun subjective case, you can see I is there. I means in Kannada ನಾನು ಅಂತ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಪರ್ಸನ್ ಪ್ರನೌನ್ ಸಿಂಗ್ಯುಲರ್ ಅಂದ್ರೆ ಪ್ರಥಮ ಪುರುಷದ ಮೊದಲ ಪ್ರನೌನ್ ಐ ಅಂದ್ರೆ ಕನ್ನಡದಲ್ಲಿ ನಾನು. ಇದನ್ನ ನಮ್ಮ ವಾಕ್ಯದಲ್ಲಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ, ಐ ಆಮ್ ಎ ಸ್ಟೂಡೆಂಟ್ ಅಂತ ಈ ರೀತಿ ಹೇಳ್ಬೋದು. ನೆಕ್ಸ್ಟ್, ಇದೇ ಪ್ರನೌನಿನ ಅಬ್ಜೆಕ್ಟಿವ್ ಕೇಸ್ ಅನ್ನ ನೀವು ವಿಟ್ನೆಸ್ ಮಾಡಬಹುದು. ಈಗ ಇದು ಕೂಡ ಪರ್ಸನಲ್ ಪ್ರನೌನ್ ನಲ್ಲಿ ಅಬ್ಜೆಕ್ಟಿವ್ ಕೇಸ್. ಯಾವುದರ ಅಬ್ಜೆಕ್ಟಿವ್ ಕೇಸ್? ಐನ ಅಬ್ಜೆಕ್ಟಿವ್ ಕೇಸ್ ಮೀ. ಈ ಮೀ ಕನ್ನಡದಲ್ಲಿ ನನಗೆ ಮತ್ತು ನನ್ನನ್ನು ಅಂತ ಅರ್ಥ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಹಿ ಮೆಟ್ ಮೀ, ಅವನು ನನ್ನನ್ನ ಭೇಟಿ ಮಾಡಿದ ಅಂತ. ನೋಡಿ, ಮೀ ಅಂದ್ರೆ ನನಗೆ ಅಂತಾನು ಆಗ್ಬೋದು, ನನ್ನನ್ನು ಅಂತಾನು ಆಗ್ಬೋದು. ಹಿ ಮೆಟ್ ಮೀ, ಅವನು ನನ್ನನ್ನ ಭೇಟಿ ಮಾಡಿದ. ಹಿ ಗೇವ್ ಮೀ ಎ ಫ್ರೂಟ್, ಅವನು ನನಗೆ ಒಂದು ಹಣ್ಣನ್ನ ಕೊಟ್ಟ ಅಂತ. ಈ ರೀತಿ ನಾವು ಎರಡು ಅರ್ಥದಲ್ಲಿ ಅದನ್ನ ಬಳಸಬಹುದು. ಅದಾದ ಮೇಲೆ ಈಗ ನೀವು ನೆಕ್ಸ್ಟ್ ನೋಡಬಹುದು ರಿಫ್ಲೆಕ್ಸಿವ್ ಪ್ರನೌನ್ ಅಂದ್ರೆ ಐನ ರಿಫ್ಲೆಕ್ಸಿವ್ ಪ್ರನೌನ್. ಏನಂತ ಆಗುತ್ತೆ? ಮೈ ಸೆಲ್ಫ್ ಅಂತ ಆಗುತ್ತೆ.
ಮೈಸೆಲ್ಫ್ ಅಂದ್ರೆ ಕನ್ನಡದಲ್ಲಿ ಸ್ವತಃ ನಾನೇ ಅಂತ ಅರ್ಥ. ಸ್ವತಃ ನಾನೇ ಅಂತ ಅರ್ಥ ಬಂದಾಗ ನಾವು ವಾಕ್ಯವನ್ನು ಯಾವ ರೀತಿ ಬರೀಬಹುದು ಅಂದ್ರೆ, ಐ ಮೈಸೆಲ್ಫ್ ಸೇವ್ಡ್ ಹಿಸ್ ಲೈಫ್, ನಾನೇ ಸ್ವಯಂ ಅವನ ಪ್ರಾಣವನ್ನ ಉಳಿಸಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಮೈಸೆಲ್ಫ್ ಅಂದ್ರೆ ಸ್ವತಃ ನಾನೇ ಅಂತ ಅರ್ಥ. ಐ ಮೈಸೆಲ್ಫ್ ಅಂದ್ರೆ ಸ್ವತಃ ನಾನೇ ಅಂತ ಅರ್ಥ. ಐ ಮೈಸೆಲ್ಫ್ ಸೇವ್ಡ್ ಹಿಸ್ ಲೈಫ್, ನಾನೇ ಸ್ವಯಂ ಅವನನ್ನ ಪ್ರಾಣ ಉಳಿಸಿದೆ ಅಂತ. ಇನ್ನು ನೆಕ್ಸ್ಟ್ ಪೊಸೆಸಿವ್ ಕೇಸ್, ಪೊಸೆಸಿವ್ ಪ್ರನೌನ್ ಒನ್ ಅಂತ ಹೋಗೋಣ. ಪೊಸೆಸಿವ್ ಪ್ರನೌನ್ ಒನ್ ನೋಡಿ, ಅದರಲ್ಲಿ ಮೊದಲನೇದಾಗಿ ಮೈ ಅಂತ ಇದೆ. ಮೈ ಅಂದ್ರೆ ನನ್ನ ಅಂತ. ಈ ಪ್ರನೌನ್ ಅನ್ನು ನಾವು ಯಾವಾಗ ಉಪಯೋಗ ಮಾಡಬೇಕು ಅಂತ ಹೇಳಿದ್ರೆ, whenever we want to tell something in relation to the subject, then we must use my. ಈಗ ಫಾರ್ ಎಕ್ಸಾಂಪಲ್, ಮೈ ಬುಕ್, ಮೈ ಸನ್, ಮೈ ಪ್ರಾಪರ್ಟಿ, ಮೈ ಲ್ಯಾಂಡ್, ಮೈ ಟ್ರೈನ್, ಮೈ ಕಾರ್, ಮೈ ಬೈಕ್ ಎಕ್ಸೆಟ್ರಾ. ಈ ರೀತಿ ಅಂದ್ರೆ ನನ್ನ ಕಾರು, ನನ್ನ ಆಸ್ತಿ, ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ಈ ರೀತಿ ನಾವು ಹೇಳುವಾಗ ನಾವು ಈ ಮೈ ಅನ್ನು ಉಪಯೋಗ ಮಾಡ್ತೀವಿ. ಆದ್ರಿಂದ ಇಲ್ಲಿ ಎಕ್ಸಾಂಪಲ್ ನೋಡಿ, ದಿಸ್ ಈಸ್ ಮೈ ಬುಕ್. ಓಕೆ, ದಿಸ್ ಈಸ್ ಮೈ ಬುಕ್. ಆಮೇಲೆ ದಟ್ ಈಸ್ ಮೈ ಸನ್ ಮಿಸ್ಟರ್ ಡೇವಿಡ್. ದಟ್ ಈಸ್ ಮೈ ಸನ್ ಡೇವಿಡ್, ಅವನು ನನ್ನ ಮಗ ಡೇವಿಡ್ ಅಂತ ಈ ರೀತಿ ಹೇಳ್ತಕ್ಕಂಥದ್ದು. ಇನ್ನೊಂದು ಪೊಸೆಸಿವ್ ಪ್ರನೌನ್ ಟು ಅಂತ, ಅದೇ ಮೈಗೆ, ಐಗೆ ಸಂಬಂಧಪಟ್ಟ ಐನ ಪೊಸೆಸಿವ್ ಪ್ರನೌನ್ ಟು. ಅಂದ್ರೆ ಮೈ ಅನ್ನೋದು ಪೊಸೆಸಿವ್ ಪ್ರನೌನ್ ಒನ್, ಮೈನ್ ಅಂತಕ್ಕಂಥದ್ದು ಪೊಸೆಸಿವ್ ಪ್ರನೌನ್ ಟು. ಇದರ ಅರ್ಥ ಏನು ಅಂದ್ರೆ, ನನ್ನದು, ನನ್ನವನು ಅಂತ ಹೇಳುವಾಗ. ಈ ಉದಾಹರಣೆ, ದಟ್ ಶರ್ಟ್ ಈಸ್ ಮೈನ್, ಆ ಅಂಗಿ ನನ್ನದು ಅಂತ. ಹೀ ಈಸ್ ಮೈನ್, ಅವನು ನನ್ನವನು ಅಂತ. ಹಿಂಗೆ ನೋಡಿ, ದಟ್ ಶರ್ಟ್ ಈಸ್ ಮೈನ್, ಆಮೇಲೆ ಹೀ ಈಸ್ ಮೈನ್, ಅವನು ನನ್ನವನು, ಆ ಅಂಗಿ ನನ್ನದು ಅಂತ ಈ ರೀತಿ ಹೇಳುವಾಗ. ಆಮೇಲೆ ಮತ್ತೊಂದು ಪ್ರನೌನ್ ನೋಡ್ಬೋದು, ಇಂಟ್ರೋಗೇಟಿವ್ ಪ್ರನೌನ್ ಅಂತ. ಇಂಟ್ರೋಗೇಟಿವ್ ಪ್ರನೌನ್, ಇಂಟ್ರೋಗೇಟಿವ್ ಪ್ರನೌನ್ ಇಲ್ಲಿ ಪರ್ಸನಲ್ ಸಬ್ಜೆಕ್ಟಿವ್ ಅಂದ್ರೆ ಹೂ ಅಂತ ನಾವು ಉಪಯೋಗ ಮಾಡ್ತೀವಿ. ಇಲ್ಲಿ ಗಮನಿಸಬಹುದು ನೀವು, ಪರ್ಸನಲ್ ಸಬ್ಜೆಕ್ಟಿವ್ ಪ್ರನೌನ್ ಹೂ. ಹೂ ಅಂದ್ರೆ ಯಾರು ಅಂತ ನಾವು ಪ್ರಶ್ನೆ ಮಾಡುವಾಗ ಈ ಹೂ ಅನ್ನೋದನ್ನು ಉಪಯೋಗಿಸ್ತೀವಿ. ಇದು ಪರ್ಸನಲ್ ಸಬ್ಜೆಕ್ಟಿವ್ ಪ್ರನೌನ್. ಇದರ ಆಬ್ಜೆಕ್ಟಿವ್ ಯಾವುದು ಅಂತ ಹೇಳಿದ್ರೆ, ಹೂಮ್ ಅಂತಕ್ಕಂಥದ್ದು ಇದರ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ನ ಅರ್ಥ ಏನು? ಯಾರನ್ನು, ಯಾರಿಗೆ ಅಂತ ನಾವು ಹೇಳ್ತಿದ್ವಿ. ಯಾರನ್ನು ಮತ್ತು ಯಾರಿಗೆ ಅಂತ ನಾವು ಹೇಳ್ತಿದ್ದೀವಿ. ನೆಕ್ಸ್ಟ್ ಈ ಕಡೆ ಮತ್ತೆ ನೀವು ನೋಡಬಹುದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ನಲ್ಲಿ ಸಿಂಗ್ಯುಲರ್, ಸಿಂಗ್ಯುಲರ್ ನಲ್ಲಿ ನಿಯರ್ ರೆಫರೆನ್ಸ್ ಅಂತ ಗಮನಿಸಿ ನೀವು. ಇದು ದಿಸ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ನಲ್ಲಿ ಸಿಂಗ್ಯುಲರ್, ಸಿಂಗ್ಯುಲರ್ ನಲ್ಲಿ ನಿಯರ್ ರೆಫರೆನ್ಸ್. ನಿಯರ್ ರೆಫರೆನ್ಸ್ ಅಂದ್ರೆ ಹತ್ತಿರದ ರೆಫರೆನ್ಸ್ ಹೇಳ್ತಕ್ಕಂಥದ್ದು. ಅದು ದಿಸ್ ಅಂತ. ಇದು, ಇವನು, ಇವಳು, ಈ ಎಲ್ಲ ಅರ್ಥದಲ್ಲಿ ನಾವು ಬಳಕೆ ಮಾಡಬಹುದು. ಇದು, ಇವನು, ಇವಳು ಮತ್ತು ಈ ಅಂತ. ಇನ್ನ ಡಿಸ್ಟೆಂಟ್ ರೆಫರೆನ್ಸ್, ಅದರಲ್ಲಿನೇ ಡಿಸ್ಟೆಂಟ್ ಅಂದ್ರೆ ದೂರದ ರೆಫರೆನ್ಸ್ ಹೇಳುವಾಗ ನಾವು ದಟ್ ಅಂತ ಹೇಳ್ತಿದ್ವಿ. ಅಂದ್ರೆ ಅದು, ಅವನು, ಅವಳು, ಆ ಅಂತ. ಅದು, ಅವನು, ಅವಳು, ಆ ಅಂತ ಹೇಳ್ತಿದ್ವಿ ಅಲ್ವಾ? ಇವೆರಡು ಸಿಂಗ್ಯುಲರ್ ಇವು, ದಿಸ್ ಮತ್ತು ದಟ್ ಇವೆರಡು ಸಿಂಗ್ಯುಲರ್. ಆದ್ರೆ ನೋಡಿ ಪ್ಲೂರಲ್ ಬರುತ್ತೆ ಇದರಲ್ಲಿ. ಪ್ಲೂರಲ್ ನಲ್ಲಿ ನಿಯರ್ ರೆಫರೆನ್ಸ್ ಅಂದ್ರೆ ದೀಸ್ ಅಂತ ಹೇಳ್ತೀವಿ. ಇವುಗಳು, ಈ ಅರ್ಥದಲ್ಲಿ, ಇವುಗಳು, ಈ ಅನ್ನೋ ಅರ್ಥದಲ್ಲಿ. ಆಮೇಲೆ ಡಿಸ್ಟೆಂಟ್ ರೆಫರೆನ್ಸ್, ಇದರಲ್ಲಿನೇ ಡಿಸ್ಟೆಂಟ್ ರೆಫರೆನ್ಸ್ ಅಂದ್ರೆ ದೂರದ ವಸ್ತುಗಳನ್ನ ಪ್ಲೂರಲ್ ನಲ್ಲಿ ಹೇಳ್ಬೇಕಾದ್ರೆ ದೋಸ್ ಅಂತ ಹೇಳ್ತೀವಿ. ಅವುಗಳು, ಆ ಅನ್ನುವ ಅರ್ಥ ಇಲ್ಲಿ ನಮಗೆ ಬರುತ್ತೆ. ದೋಸ್ ನೋಡಿ, ದೀಸ್ ಅಂದ್ರೆ ಇವುಗಳು, ದೋಸ್ ಅಂದ್ರೆ ಅವುಗಳು ಮತ್ತು ಆ ಅಂತ ಅರ್ಥ. ಇನ್ನ ಈ ಕಡೆಗೆ ಕೊನೆಯದಾಗಿ ಯೂನಿವರ್ಸಲ್ ಪ್ರನೌನ್ ಅಂತ ಮತ್ತೆ ನೋಡೋಣ. ನೋಡಿ, ಯೂನಿವರ್ಸಲ್ ಪ್ರನೌನ್. ಯೂನಿವರ್ಸಲ್ ಪ್ರನೌನ್ ಇಲ್ಲಿ ಗಮನಿಸಬಹುದು ನೀವು. ಯೂನಿವರ್ಸಲ್ ಪ್ರನೌನ್ ಪರ್ಸನಲ್, ಸಿಂಗ್ಯುಲರ್, ಅದರಲ್ಲಿ ಅಸರ್ಟಿವ್, ಎವೆರಿ ಒನ್, ಎವೆರಿಬಡಿ, ಈಚ್, ಸಮ್ವನ್, ಸಂಬಡಿ. ನೋಡಿ, ಇವೆಲ್ಲ ಯೂನಿವರ್ಸಲ್ ಪ್ರನೌನ್ ಇವು. ಎವೆರಿ ಒನ್ ಅಂದ್ರೆ ಪ್ರತಿಯೊಬ್ಬನು, ಎವೆರಿಬಡಿ ಅಂದ್ರೆ ಪ್ರತಿಯೊಬ್ಬನು ಅಂತಾನೆ ಅರ್ಥ. ಈಚ್ ಅಂದ್ರೆ ಪ್ರತಿಯೊಂದು ಅಂತ. ಆಮೇಲೆ ಸಮ್ವನ್ ಅಂದ್ರೆ ಕೆಲವೊಬ್ಬ, ಸಂಬಡಿ ಅಂದ್ರೆ ಕೂಡ ಕೆಲವೊಬ್ಬ ಅಂತ. ಆಮೇಲೆ ನಾನ್ ಅಸರ್ಟಿವ್ ಅಂದ್ರೆ ಎನಿವನ್, ಎನಿಬಡಿ ಅಂದ್ರೆ ಯಾವನಾದರೂ ಅಂತ, ಯಾವನಾದರೂ ಅಂತ ಅರ್ಥ ಆಗುತ್ತೆ. ಆಮೇಲೆ ನೆಗೆಟಿವ್ ನೋ ಒನ್ ಅಂದ್ರೆ ಯಾರು ಇಲ್ಲ ಅಂತ, ಯಾರೊಬ್ಬರೂ ಇಲ್ಲ ಅಂತ. ನೋ ಒನ್, ನನ್, ನೋಬಡಿ. ನೋ ಒನ್, ನನ್, ನೋಬಡಿ. ಇದಿಷ್ಟು ಯೂನಿವರ್ಸಲ್ ಪ್ರನೌನ್ಸ್ ಒನ್. ಯೂನಿವರ್ಸಲ್ ಪ್ರನೌನ್ಸ್ ಒನ್ ನಲ್ಲಿ
ಪರ್ಸನಲ್ ಪ್ರೊನೌನ್ ಸಿಂಗ್ಯುಲರ್. ಪರ್ಸನಲ್ ಪ್ರೊನೌನ್ ಸಿಂಗ್ಯುಲರ್ ನಲ್ಲಿ ಅಸರ್ಟಿವ್ ಎವೆರಿ ಒನ್, ಎವೆರಿಬಡಿ, ಈಚ್, ಸಮ್ ಒನ್, ಸಂಬಡಿ. ನಾನ್ ಅಸರ್ಟಿವ್ ನಲ್ಲಿ ಎನಿ ಒನ್, ಎನಿಬಡಿ. ನೆಗೆಟಿವ್ ನಲ್ಲಿ ನೋ ಒನ್, ನನ್, ನೋಬಡಿ ಅಂತ. ಇನ್ನ ಯೂನಿವರ್ಸಲ್ ಪ್ರೊನೌನ್ ಟು, ಇವು ಇಂಪರ್ಸನಲ್, ಇವು ಪರ್ಸನಲ್ ಅಲ್ಲ. ಅಂದ್ರೆ ಪರ್ಸನಲ್ ಅನ್ನೋವು ವ್ಯಕ್ತಿ ಸೂಚಕವಾಗಿ ಬಳಸಬಹುದು. ಇಂಪರ್ಸನಲ್ ಅನ್ನೋವು ವ್ಯಕ್ತಿ ಸೂಚಕವಾಗಿ ಅಲ್ಲ, ವಸ್ತು ಸೂಚಕವಾಗಿ ನಾವು ಬಳಸಬಹುದು. ನೋಡಿ ಇಲ್ಲಿ ಎವ್ರಿಥಿಂಗ್, ಈಚ್, ಸಮಥಿಂಗ್ ಅಂತ. ಎವ್ರಿಥಿಂಗ್ ಅಂದ್ರೆ ಪ್ರತಿಯೊಂದು ಅಂತ ಅರ್ಥ ಆಗುತ್ತೆ ಅದು. ಅದೇ ರೀತಿ ಈಚ್ ಅನ್ನು ಕೂಡ ಬಳಸಬಹುದು. ಸಮಥಿಂಗ್ ಅಂದ್ರೆ ಕೆಲವೊಂದು ಅನ್ನೋ ಅರ್ಥದಲ್ಲಿ ಬಳಸಬಹುದು. ಆಮೇಲೆ ಸಮ್ವೇರ್, ಪ್ಲೇಸ್ ಸೂಚಕವಾಗಿ ಬಳಸಬಹುದು, ಎಲ್ಲೋ ಒಂದು ಕಡೆ ಅಂತ ಪ್ಲೇಸ್ ಸೂಚಕವಾಗಿ ಬಳಸಬಹುದು. ಆಮೇಲೆ ನಾನ್ ಅಸರ್ಟಿವ್ ಪ್ರೊನೌನ್, ಅದರಲ್ಲಿ ನಾನ್ ಅಸರ್ಟಿವ್ ಪ್ರೊನೌನ್ ಅಂದ್ರೆ ಎನಿಥಿಂಗ್, ಎನಿವೇರ್. ಇಲ್ಲಿ ಗಮನಿಸಿ, ಇಲ್ಲಿ ಎನಿಥಿಂಗ್, ಎನಿವೇರ್ ಅಂದ್ರೆ ಪ್ಲೇಸ್ ಸೂಚಕವಾಗಿ ಬರ್ತದೆ. ಆಮೇಲೆ ಅದರಲ್ಲಿ ನೆಗೆಟಿವ್ ಆಗಿ ನಥಿಂಗ್, ನೋವೇರ್. ನೋಡಿ, ನಥಿಂಗ್ ಅನ್ನೋದು ವಸ್ತು ಸೂಚಕ, ನೋವೇರ್ ಅಂತಕ್ಕಂಥದ್ದು ಸ್ಥಳ ಸೂಚಕವಾಗಿ, ಪ್ಲೇಸ್ ಸೂಚಕವಾಗಿ ಬರ್ತೈತಿ. ಆಮೇಲೆ ನನ್, ನೈದರ್ ಅನ್ನುವಂಥ ಪ್ರೊನೌನ್ಗಳನ್ನು ಕೂಡ ನಾವು ಬಳಸ್ತಿದ್ವಿ. ಇದಿಷ್ಟು ಒಂದು ಟೇಬಲ್. ನೀವು ಪ್ರೊನೌನ್ಸ್ ಅನ್ನ ಅರ್ಥ ಮಾಡಿ ಕರೆಕ್ಟ್ ಆಗಿ ತಿಳ್ಕೊಳ್ತಕ್ಕಂಥವ್ರು ಈ ರೀತಿಯ ಒಂದು ಟೇಬಲ್ ಅನ್ನ ರಚಿಸಿಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಇದನ್ನ ನೀವು ಕಾಪಿ ಮಾಡಬಹುದು, ಎಷ್ಟು ಕಾಲಮ್ಸ್ ಇದರಲ್ಲಿ ಬರ್ತವೆ ಅಂತ ನೀವು ಕಾಪಿ ಮಾಡಬಹುದು. ನೆಕ್ಸ್ಟ್ ನೋಡಿ, ಈಗ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಿಂದ ಒಂದು ಲೈನ್ ಎಲ್ಲ ನೋಡಿದ್ವಿ. ಈಗ ಇದು ಸೆಕೆಂಡ್ ಪರ್ಸನ್ ಫಸ್ಟ್ ಪರ್ಸನ್ ಪ್ಲೂರಲ್ ಅನ್ನ ನಾವು ಗಮನಿಸ್ತಾ ಬರೋಣ. ಇಲ್ಲಿ ಫಸ್ಟ್ ಪರ್ಸನ್ ಪ್ಲೂರಲ್ ನೋಡಿ. ಫಸ್ಟ್ ಪರ್ಸನ್ ಪ್ಲೂರಲ್ ವಿ ಅಂದ್ರೆ ಏನು? ನಾವು ಅಂತ. ನಾವು ಅನ್ನೋದಕ್ಕೆ ಎಕ್ಸಾಂಪಲ್ ನೋಡಿ, ವಿ ಆರ್ ವೆಂಡರ್ಸ್ ಅಂತ ಕೊಟ್ಟಿದ್ದೀನಿ ಅಲ್ಲಿ. ನಾವು ವ್ಯಾಪಾರಿಗಳು. ಹಂಗೆ ವಿ ಆರ್ ಬಿಸ್ನೆಸ್ ಪರ್ಸನ್ಸ್, ವಿ ಆರ್ ಫಾರ್ಮರ್ಸ್, ವಿ ಆರ್ ಸ್ಟೂಡೆಂಟ್ಸ್, ವಿ ಆರ್ ಪ್ಲೇಯರ್ಸ್, ವಿ ಆರ್ ಪೊಲಿಟಿಷಿಯನ್ಸ್. ಹಿಂಗೆ ಏನ್ ಬೇಕಾದ್ರೂ ನಾವು ಹೇಳ್ಬೋದು ವಿ ಉಪಯೋಗ ಮಾಡಿಬಿಟ್ಟು. ಇದು ವಿ ಸಬ್ಜೆಕ್ಟಿವ್ ಕೇಸ್, ಇದನ್ನ ನೆನಪಿರಲಿ ನಿಮಗೆ. ವಿ ಸಬ್ಜೆಕ್ಟಿವ್ ಕೇಸ್, ಐ ನ ಪ್ಲೂರಲ್. ಇದು ಐ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಅದು ಐ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆದ್ರೆ ಇದು ಫಸ್ಟ್ ಪರ್ಸನ್ ಪ್ಲೂರಲ್ ಅಂತ ಅರ್ಥ. ಅದರಿಂದ ಇಲ್ಲಿ ಗಮನಿಸಿ, ಐ ನಾನು ಅನ್ನೋದು, ಇದು ವಿ ನಾವು ಅಂತ ಅರ್ಥ. ಇದರ ಆಬ್ಜೆಕ್ಟಿವ್ ಕೇಸ್ ಅನ್ನು ಗಮನಿಸಿ. ಇಲ್ಲಿ ನಮಗೆ, ನಮ್ಮನ್ನು ಅಂತ, ನಮಗೆ ಮತ್ತು ನಮ್ಮನ್ನು ಅಂತ ನೀವು ಗಮನಿಸಬಹುದು. ನೋಡಿ, ನಮಗೆ, ನಮ್ಮನ್ನು, ಇದನ್ನು ಹೇಗೆ ಬಳಸಬೇಕು ಅಂತ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇಲ್ಲಿ. ದೇ ಗೇವ್ ಅಸ್ ಶೆಲ್ಟರ್, ಅವರು ನಮಗೆ ಆಶ್ರಯವನ್ನ ಕೊಟ್ಟರು ಅಂತ. ನೋಡಿ, ಇಲ್ಲಿ ಅಸ್ ಅಂದ್ರೆ ನಮಗೆ ಅಂತಾನೂ ಆಗುತ್ತೆ, ನಮ್ಮನ್ನು ಅಂತಾನೂ ಆಗುತ್ತೆ. ಅದು ಒಂದೊಂದು ವಾಕ್ಯದ ಸಂದರ್ಭದಲ್ಲಿ ಒಂದೊಂದು ಅರ್ಥ ಅದಕ್ಕೆ ಬರುತ್ತೆ. ಒಂದೊಂದು ವಾಕ್ಯದ ಸಂದರ್ಭದಲ್ಲಿ ಅದಕ್ಕೆ ಅರ್ಥ ಬೇರೆ ಬೇರೆ ಅರ್ಥ ಬರುತ್ತೆ. ಆದ್ರಿಂದ ಇಲ್ಲಿ ನೀವು ಸ್ವಲ್ಪ ಗಮನಿಸಿ. ಇದು ಸ್ವಲ್ಪ ಆ ಕಡೆ ಓಡಾಡ್ತಾ ಇದೆ. ಈಗ ಇಲ್ಲಿ ನೋಡಿ, ದೇ ಗೇವ್ ಅಸ್ ಶೆಲ್ಟರ್, ಶಿ ಮೆಟ್ ಅಸ್ ಸೀಕ್ರೆಟ್ಲಿ. ನೋಡಿ, ಆಕೆ ನಮ್ಮನ್ನ ಗುಪ್ತವಾಗಿ ಭೇಟಿ ಮಾಡಿದ್ಲು ಅಂತ. ನೋಡಿ, ಇಲ್ಲಿ ದೇ ಗೇವ್ ಅಸ್ ಶೆಲ್ಟರ್, ಶಿ ಮೆಟ್ ಅಸ್ ಸೀಕ್ರೆಟ್ಲಿ ಅಂತ. ಇನ್ನ ವಿ ಸಬ್ಜೆಕ್ಟಿವ್ ಕೇಸ್, ನಾವು ಅಂತ ಆಯ್ತು. ಅಸ್ ಇದು ಆಬ್ಜೆಕ್ಟಿವ್ ಕೇಸ್ ಆಯ್ತು. ಇನ್ನು ನೆಕ್ಸ್ಟ್ ಅವರ್ ಸೆಲ್ಸ್ ಅಂತ ಇದೆ, ಅವರ್ ಸೆಲ್ಸ್ ಅಂತ. ಇದು ಅವರ್ ಸೆಲ್ಸ್ ಅನ್ನುವಂಥದ್ದು ಸ್ವತಃ ನಾವೇ ಅಂತ. ವಿ ಅವರ್ ಸೆಲ್ಸ್ ಡೆಮಾಲಿಶ್ಡ್ ಇಟ್, ಇದನ್ನು ಸ್ವತಃ ನಾವೇ ಕೆಡಹಿದೆವು ಅಂತ ಅರ್ಥ. ನೋಡಿ, ಅವರ್ ಸೆಲ್ಸ್ ಅಂದ್ರೆ ಸ್ವತಃ ನಾವೇ ಅಂತ. ಸ್ವತಃ ನಾವೇ ಅದನ್ನ ಕೆಡಹಿದೆವು, ಸ್ವತಃ ನಾವೇ ಅದನ್ನ ಕೆಡಹಿದೆವು. ಇಲ್ಲಿ ನೋಡಿ, ಅವರ್ ಸೆಲ್ಸ್ ಸ್ವತಃ ನಾವೇ ಅವರನ್ನ, ವಿ ಅವರ್ ಸೆಲ್ಸ್ ಡೆಮಾಲಿಶ್ಡ್ ಇಟ್, ಸ್ವತಃ ನಾವೇ ಇದನ್ನು ಕೆಡವಿದೆವು ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಅವರ್ ಅಂದ್ರೆ ನಮ್ಮ ಅಂತ. ನೋಡಿ, ಇದು ಪೊಸೆಸಿವ್ ಕೇಸ್. ಇದು ನಮ್ಮ, ಇದು ಅವರ್ ಸೆಲ್ಸ್ ಅನ್ನೋದು ರಿಫ್ಲೆಕ್ಸಿವ್, ಇದು ಪೊಸೆಸಿವ್ ಕೇಸ್. ಇದು ನೋಡಿ, ದಿಸ್ ಈಸ್ ಅವರ್ ವಿಲೇಜ್, ದಿಸ್ ಈಸ್ ಅವರ್ ಹೋಮ್ ಅಂದ್ರೆ ಯಾವತ್ತು ಪೊಸೆಸಿವ್ ಕೇಸ್ ಪ್ರನೌನ್ ಯಾವಾಗ ಉಪಯೋಗ ಮಾಡ್ಬೇಕಂದ್ರೆ, ನಾವು ಒಂದು ವಸ್ತು ಅಥವಾ ಇನ್ನೂ ಯಾವುದೋ ಒಂದನ್ನ ಆ ವ್ಯಕ್ತಿಗೆ ಸಂಬಂಧಪಟ್ಟು ಜೋಡಿಸಿ ನಾವು ಹೇಳ್ಬೇಕಾದ್ರೆ, ಅಂದ್ರೆ ಇದು ಈ ವಸ್ತು ಅವಂದು, ಇದು ಅವನ ಮನೆ, ಇದು ಅವನ ಕಾರು, ಈ ರೀತಿ ನಾವು ಹೇಳ್ಬೇಕಾದಾಗ ಮಾತ್ರ ಪೊಸೆಸಿವ್ ಕೇಸ್ ಪ್ರನೌನ್ಸ್ ಅನ್ನ ನಾವು ಬಳಸಬೇಕು. ಆದ್ರಿಂದ ಇಲ್ಲಿ ದಿಸ್ ಈಸ್ ಅವರ್ ವಿಲೇಜ್, ದಿಸ್ ಈಸ್ ಅವರ್ ಹೋಮ್ ಅಂತ ಹೇಳಿದ್ರೆ ಇದು ನಮ್ಮ ಊರು, ಇದು ನಮ್ಮ ಮನೆ ಅಂತ ಅರ್ಥ ಆಯ್ತು. ಅದಾದ್ಮೇಲೆ ಇಲ್ಲಿ ನೋಡಿ, ಅವರ್ಸ್ ಅಂತ ಇದೆ.
ನೋಡಿ, ದಿಸ್ ಕಾರ್ ಈಸ್ ಅವರ್ಸ್ ಅಂತ. ದಿಸ್ ಕಾರ್ ಈಸ್ ಅವರ್ಸ್, ಈ ಕಾರು ನಮ್ಮದು ಅಂತ. ಇದು ಪೊಸೆಸಿವ್ ಪ್ರನೌನ್ಸ್ ಟು. ಇದು ಪೊಸೆಸಿವ್ ಪ್ರನೌನ್, ಇದು ಕೂಡ ಪೊಸೆಸಿವೇ, ನಮ್ಮದು ಅಂತ. ಅಂದ್ರೆ ಇದ್ರ ಮುಂದೆ ವಸ್ತು ಸೇರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಮೈನ್ ಅಂತ ಹೇಳಿದ ಮೇಲೆ ಅದ್ರ ಮುಂದೆ ವಸ್ತು ಸೇರಿಸೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಮೈನ್, ದಿಸ್ ಕಾರ್ ಈಸ್ ಮೈನ್ ಅಂದ್ರೆ ಮುಗಿದೋಯ್ತು. ಆಮೇಲೆ ದಿಸ್ ಇಸ್ ಮೈನ್ ಕಾರ್ ಅಂತ ಹಂಗೆ ಹೇಳಕ್ ಬರಲ್ಲ. ಅದೇ ತರ ಅವರ್ಸ್, ದಿಸ್ ಇಸ್ ಅವರ್ಸ್ ಬಂಗ್ಲೋ ಅಂತ ಹಂಗೆ ಹೇಳಕ್ ಬರಲ್ಲ. ದಿಸ್ ಬಂಗ್ಲೋ ಈಸ್ ಅವರ್ಸ್ ಅಂತ ಹೇಳ್ಬೋದು ನಾವು. ಹಿಂಗೆ ದಿಸ್ ಕಾರ್ ಈಸ್ ಅವರ್ಸ್, ಈ ಕಾರು ನಮ್ಮದು ಅಂತ. ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಯಾವುದು? ಈಗ ಇಲ್ಲಿಗೆ ಫಸ್ಟ್ ಪರ್ಸನ್ ಕತೆ, ಸಾರಿ, ಇನ್ನು ಏನಾದ್ರೂ ಇರ್ಬೋದು ನೋಡೋಣ. ಇಲ್ಲಿ ಅವರ್ಸ್ ಅಂತ ಆಯ್ತು. ನೆಕ್ಸ್ಟ್ ಖಾಲಿ ಯಾವುದು ಇಲ್ಲ. ಸರಿ, ಈಗ ಎರಡನೇ ಸೆಕೆಂಡ್ ಪರ್ಸನ್ಗೆ ಹೋಗೋಣ. ಸೆಕೆಂಡ್ ಪರ್ಸನ್ ನೋಡಿ, ಇಲ್ಲಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡು ಒಂದೇ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅದೇನೆ, ಸೆಕೆಂಡ್ ಪರ್ಸನ್ ಪ್ಲೂರಲ್ ಅದೇನೆ ಅಂತ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡು ಅದೇ. ಇಲ್ಲಿ ಗಮನಿಸಿ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಯು ಅಂದ್ರೆ ನೀನು. ಅದೇ ಪ್ಲೂರಲ್ ನಲ್ಲಿ ನೀವು ಅಂತ ಅದನ್ನ ನಾವು ಉಪಯೋಗಿಸಬಹುದು. ನೀನು ಆಗುತ್ತೆ, ನೀವು ಆಗುತ್ತೆ. ಯು ಆರ್ ಎ ಮೇಜನ್ ಅಲ್ವಾ? ಯು ಆರ್ ಎ ಮೇಜನ್, ನೀನೊಬ್ಬ ತರಗಾರ, ಗೌಂಡಿ, ಗಾರೆ ಕೆಲಸಗಾರ ಅಂತ ಅರ್ಥ ಆಯ್ತು. ಅದು ಗಾರೆ ಕೆಲಸಗಾರ, ಗೌಂಡಿ ಅಂತ ಅರ್ಥ ಆಯ್ತು. ಇನ್ನು ಸೆಕೆಂಡ್ ಪರ್ಸನ್ ಪ್ಲೂರಲ್ ಕೆಳಗಡೆ ಕೊಟ್ಟಿದ್ದೀನಿ. ಸದ್ಯಕ್ಕೆ ಸಿಂಗ್ಯುಲರ್ ಇಲ್ಲಿ ನೋಡ್ತಾ ಹೋಗೋಣ. ಸಿಂಗ್ಯುಲರ್ ಫಾರ್ಮ್ ನಲ್ಲಿ ನೋಡಿ ಒಂದಾಯ್ತು, ಅದು ಸಬ್ಜೆಕ್ಟಿವ್ ಕೇಸ್. ಯು ಅಂತಕ್ಕಂಥದ್ದು ಸಬ್ಜೆಕ್ಟಿವ್ ಕೇಸ್. ಆಮೇಲೆ ಅದೇ ಇವನ ನಾವು ಆಬ್ಜೆಕ್ಟಿವ್ ಕೇಸ್ ನಲ್ಲಿ ಬಳಸಬಹುದು. ಹೇಗೆ ಅಂತ ಹೇಳಿದ್ರೆ, ನಿನಗೆ, ನಿನ್ನನ್ನು ಅಂತ ಬಳಸಬಹುದು. ನೋಡಿ, ಯು ಇದು ಚೇಂಜ್ ಆಗಲ್ಲ. ಇದು ಸಬ್ಜೆಕ್ಟಿವ್ ಕೇಸ್ ನಲ್ಲಿ ಯು ಅಂತಾನೆ ಇರುತ್ತೆ, ಆಬ್ಜೆಕ್ಟಿವ್ ಕೇಸ್ ನಲ್ಲೂ ಕೂಡ ಯು ಅಂತಾನೆ ಇರುತ್ತೆ. ಅದರಿಂದ ಇಲ್ಲಿ ನಿನಗೆ, ನಿನ್ನನ್ನು ಅಂತ. ಈಗ ಅದಕ್ಕೊಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ದೇ ಹ್ಯಾವ್ ಕಮ್ ಟು ಮೀಟ್ ಯು, ಅವರು ನಿನ್ನನ್ನ ಭೇಟಿ ಆಗಲಿಕ್ಕೆ ಬಂದಿದ್ದಾರೆ ಅಂತ ಒಂದಾಯ್ತು. ದೇ ಹ್ಯಾವ್ ಕಮ್ ಟು ಮೀಟ್ ಯು. ಇನ್ನು ಎರಡನೇ ಉದಾಹರಣೆ ನೋಡಿ, ದೇ ವಿಲ್ ಗಿವ್ ಯು ಎ ಗಿಫ್ಟ್, ಅವರು ನಿನಗೆ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ ಅವರು ಅಂತ. ಅವರು ನಿನಗೆ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ ಅಂತ ಅರ್ಥ ಆಯ್ತು. ಇನ್ನ ಅದರ ಎಂಥದ್ದು ರಿಫ್ಲೆಕ್ಸಿವ್ ಫಾರ್ಮ್ ಅನ್ನು ನೋಡಿ. ರಿಫ್ಲೆಕ್ಸಿವ್ ಫಾರ್ಮ್ ಆಫ್ ಯು, ಯುವರ್ ಸೆಲ್ಫ್ ಅಂತ ಆಗುತ್ತೆ. ಅದು ಇದು ಸಿಂಗ್ಯುಲರ್ ಇದೆ, ಯುವರ್ ಸೆಲ್ಫ್. ಪ್ಲೂರಲ್ ನಲ್ಲಿ ಯುವರ್ ಸೆಲ್ಫ್ಸ್ ಅಂತ ಆಗುತ್ತೆ. ಅದನ್ನ ಕೆಳಗಡೆ ನೋಡೋಣ. ಈಗ ಸದ್ಯ ನೋಡಿ, ಯುವರ್ ಸೆಲ್ಫ್ ಅಂದ್ರೆ ಸ್ವತಃ ನೀನೇ ಅಂತ ಅರ್ಥ ಆಯ್ತು. ಸ್ವತಃ ನೀನೇ. ಯು ಯುವರ್ ಸೆಲ್ಫ್ ಹ್ಯಾವ್ ಸ್ಪಾಯಿಲ್ಡ್ ಯುವರ್ ಸನ್ಸ್ ಲೈಫ್, ಸ್ವತಃ ನೀನೇ ನಿನ್ನ ಮಗನ ಜೀವನವನ್ನ ಹಾಳು ಮಾಡಿದೆ ಅಂತ ಅರ್ಥ ಆಯ್ತು. ಆಮೇಲೆ ಇನ್ನೊಂದು ಯುವರ್ ಅಂತ, ಇದು ಪೊಸೆಸಿವ್ ಕೇಸ್. ಇದು ಪೊಸೆಸಿವ್ ಕೇಸ್ ಒನ್. ಇದು ಪೊಸೆಸಿವ್ ಕೇಸ್ ಒನ್. ಯುವರ್ ಅಂದ್ರೆ ನಿನ್ನ, ಇದು ನಿನ್ನ ಆಲೋಚನೆ. ದಿಸ್ ಈಸ್ ಯುವರ್ ಥಾಟ್. ನೋಡಿ, ಯುವರ್ ಅಂದ್ರೆ ನಿನ್ನ. ಈಗ ಎಕ್ಸಾಂಪಲ್ ಏನು? ದಿಸ್ ಈಸ್ ಯುವರ್ ಥಾಟ್, ಇದು ನಿನ್ನ ಆಲೋಚನೆ ಅಂತ ಅರ್ಥ ಆಯ್ತು. ಇನ್ನ ಪೊಸೆಸಿವ್ ಕೇಸ್ ಟೂ ಅನ್ನ ಇಲ್ಲಿ ನೀವು ಗಮನಿಸಬಹುದು. ಪೊಸೆಸಿವ್ ಕೇಸ್ ಟು, ಪೊಸೆಸಿವ್ ಕೇಸ್ ಟು ಗಮನಿಸಿ. ಇಲ್ಲಿ ಯುವರ್ಸ್ ಅಂತ, ನಿನ್ನದು ಅಲ್ವಾ? ದಿಸ್ ಹಟ್ ಈಸ್ ಯುವರ್ಸ್, ಈ ಗುಡಿಸಲು ನಿನ್ನದು ಅಂತ ಅರ್ಥ ಆಯ್ತು. ಯುವರ್ಸ್ ಅಂದ್ರೆ ನಿನ್ನದು, ದಿಸ್ ಹಟ್ ಈಸ್ ಯುವರ್ಸ್. ಅದೇ ರೀತಿ ಇನ್ನು ಬೇರೆ ಕೆಲವು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅನ್ನ ಇಲ್ಲಿ ಇದೇ ಲೀಸ್ಟ್ ಅಲ್ಲಿ ನಾನು ತಗೊಂಡಿದ್ದೀನಿ. ಅದರ್ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ನೋಡಿ. ಹೌ ಅಂದ್ರೆ ಹೇಗೆ, ಹೌ ಮಚ್ ಅಂದ್ರೆ ಎಷ್ಟು, ಇದು ಮಾಸ್ ನೌನ್. ಇದು ಹೌ ಅಂದ್ರೆ ಹೇಗೆ, ಹೌ ಮಚ್ ಅಂದ್ರೆ ಎಷ್ಟು, ಮಾಸ್ ನೌನ್. ಆಮೇಲೆ ಹೌ ಮೆನಿ, ಇದು ಕೂಡ ಎಷ್ಟು ಅಂತಲೇ ಅದರ ಕೌಂಟ್ ನೌನ್. ನೋಡಿ, ಹೌ ಮಚ್ಗೂ ಹೌ ಮೆನಿಗೂ ವ್ಯತ್ಯಾಸ ಇಷ್ಟೇ. ಹೌ ಮಚ್ ಅಂದ್ರೆ ಎಷ್ಟು ಅಂತ ಮಾಸ್ ನೌನ್. ಮಾಸ್ ನೌನ್ ಮೀನ್ಸ್ ಏನು? ಎಣಿಸ್ಲಿಕ್ಕೆ ಬಾರದೇ ಇರೋದು, ಎಣಿಸ್ಲಿಕ್ಕೆ ಯಾವುದು ಬರಲ್ಲ, ಅದನ್ನ ನಾವು ಹೌ ಮಚ್ ಅಂತ ಬಳಸ್ತೀವಿ ನಾವು. ಆಮೇಲೆ ಕೌಂಟ್ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದನ್ನು ಹೇಳುವಾಗ ಹೌ ಮೆನಿ ಅಂತ. ಹೌ ಮೆನಿ ಬಾಲ್ಸ್, ಹೌ ಮೆನಿ ಬಾಕ್ಸಸ್, ಹೌ ಮೆನಿ ಪೆನ್ಸ್, ಈ ರೀತಿ ಹೇಳ್ಬೋದು. ಆದ್ರೆ ಹೌ ಮಚ್ ಮನಿ ಅಂತ ಅಂದ್ರೆ ಎಷ್ಟು ದುಡ್ಡು ಅಂತ. ಆದ್ರೆ ಹೌ ಮಚ್ ರುಪೀಸ್ ಅಂತ ಹೇಳ್ಬಾರ್ದು, ಹೌ ಮೆನಿ ರುಪೀಸ್ ಅಂತ ಹೇಳ್ಬೇಕು. ಹೌ ಮೆನಿ ರುಪೀಸ್ ಹ್ಯಾವ್ ಯು ಸೆಂಟ್ ಮೀ, ಹೌ ಮೆನಿ ರುಪೀಸ್ ಹ್ಯಾವ್ ಯು ಬಾರೋಡ್ ಫ್ರಮ್ ದಟ್ ಪರ್ಸನ್. ನೋಡಿ, ಹೀಗೆಲ್ಲ ಕೇಳ್ಬೋದು ನಾವು. ಅಂದ್ರೆ ಹೌ ಮೆನಿ ಅಂದಾಗ ರುಪೀಸ್ ಅಂತ ಅನ್ಬೇಕು. ಆದ್ರೆ ಹೌ ಮೆನಿ ಮನಿ ಅಂತ ಹೇಳಕ್ ಬರಲ್ಲ. ಇದನ್ನ ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಟು ಗಮನಿಸಿ. ಹೌ ಮೆನಿ ಮನಿ ಅಂತ ಹೇಳಕ್ ಬರಲ್ಲ, ಹೌ ಮಚ್ ಮನಿ ಅಂತ ಹೇಳ್ಬೇಕು. ಯಾಕಂದ್ರೆ ಮನಿ ಅನ್ನೋದು ಅದು ಮಾಸ್ ನೌನ್. ಅದು ಮಾಸ್ ನೌನ್ಗೆ ನಾವು ಪ್ರಶ್ನೆ ಮಾಡ್ಬೇಕಾದಾಗ ಹೌ ಮಚ್ ಅಂತ ಬಳಸ್ಬೇಕು.
ಕೌಂಟ್ ನೌನ್ಗೆ ಪ್ರಶ್ನೆ ಮಾಡಬೇಕಾದಾಗ ಹೌ ಮೆನಿ ಅಂತ ಬಳಸಬೇಕು. ಆಮೇಲೆ ವೈ ಅಂದರೆ ಏಕೆ, ವೈ ಅಂದರೆ ಏಕೆ, ವೆನ್ ಅಂದರೆ ಯಾವಾಗ, ವೇರ್ ಅಂದರೆ ಎಲ್ಲಿ. ಅದನ್ನು ಇದೇ ಲಿಸ್ಟಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಈಗ ನೆಕ್ಸ್ಟ್ ಯುನ ಪ್ಲೂರಲ್ ಫಾರ್ಮ್ ಅನ್ನು ನಾವು ನೋಡೋಣ. ಈಗ ಇಲ್ಲಿ ನೋಡಿ, ಪ್ಲೂರಲ್ ಫಾರ್ಮ್ ಸ್ವಲ್ಪ ಗಮನಿಸಬಹುದು ನೀವು. ಅದೇ ಸೆಕೆಂಡ್ ಪರ್ಸನ್ ಪ್ಲೂರಲ್, ಯು ಅಂದರೆ ಇಲ್ಲಿ ನೀವು ಅಂತ. ಯು ಆರ್ ಮೆನ್ ಆಫ್ ಅವರ್ ಕಮ್ಯುನಿಟಿ, ಸಾರಿ ಮೆನ್ ಆಫ್ ಅವರ್ ಕಂಟ್ರಿ, ನೀವು ನಮ್ಮ ದೇಶದ ಮಂದಿ ಅಂತ, ಆಯ್ತಾ. ಆಮೇಲೆ ಎರಡನೇದು ಅದು ಕೂಡ ಯು, ಇದು ಸಬ್ಜೆಕ್ಟಿವ್ ಕೇಸ್, ಇದು ಆಬ್ಜೆಕ್ಟಿವ್ ಕೇಸ್. ಇಲ್ಲಿ ನಿಮ್ಮನ್ನು ನಿಮಗೆ ಅಂತ ಆಗುತ್ತೆ ನೋಡಿ. ಇಲ್ಲಿ ನೀವು ಅಂತ ಆದ್ರೆ ಇಲ್ಲಿ ನಿಮಗೆ ನಿಮ್ಮನ್ನು ಅಂತ ಆಗುತ್ತೆ. ವಿ ಲೈಕ್ ಯು, ನಾವು ನಿಮ್ಮನ್ನು ಇಷ್ಟಪಡ್ತೀವಿ ಅಂತ. ವಿ ಗಿವ್ ಯು ಅವರ್ ಆರ್ಮ್ಸ್, ನಾವು ನಿಮಗೆ ನಮ್ಮ ಸೇನೆಯನ್ನ ಕೊಡುತ್ತೇವೆ ಅಂತ ಅರ್ಥ ಆಯ್ತು. ನಾವು ನಿಮಗೆ ನಮ್ಮ ಸೇನೆಯನ್ನ ಕೊಡುತ್ತೇವೆ ಅಂತ ಅರ್ಥ ಆಯ್ತು. ಆಮೇಲೆ ಇಲ್ಲಿ ರಿಫ್ಲೆಕ್ಸಿವ್ ಒನ್ ಅಂತ ನೋಡಿ, ರಿಫ್ಲೆಕ್ಸಿವ್ ಒನ್ ಯುವರ್ ಸೆಲ್ವ್ಸ್ ಅಂತ ಇದೆ. ಇಲ್ಲಿ ಯುವರ್ ಸೆಲ್ವ್ಸ್ ಅಂದ್ರೆ ಸ್ವತಃ ನೀವೇ, ನಿಮ್ಮನ್ನೇ ಅಂತ ಅರ್ಥ. ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ವ್ಸ್ ವಿತ್ ಯುವರ್ ಆರ್ಮ್ಸ್, ನೀವು ನಿಮ್ಮನ್ನ ನಿಮ್ಮ ಸೈನ್ಯದಿಂದ ರಕ್ಷಣೆ ಮಾಡ್ಕೋಬಹುದು, ನೀವು ರಕ್ಷಣೆ ಮಾಡ್ಕೋಬಲ್ಲಿರಿ ಅಂತ ಅಲ್ವಾ. ನೋಡಿ, ಯುವರ್ ಸೆಲ್ವ್ಸ್ ಅಂದ್ರೆ ಸ್ವತಃ ನೀವೇ, ಸ್ವತಃ ನಿಮ್ಮನ್ನೇ ಅಂತ ಅರ್ಥ ಆಗುತ್ತದೆ. ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಸೆಲ್ವ್ಸ್ ವಿತ್ ಯುವರ್ ಆರ್ಮ್ಸ್, ನೀವು ನಿಮ್ಮನ್ನ ನಿಮ್ಮ ಸೈನ್ಯದಿಂದಲೇ ರಕ್ಷಣೆ ಮಾಡ್ಕೋಬಹುದು ಅಂತ ಅರ್ಥ ಆಯ್ತು. ಇನ್ನ ಯುವರ್ ನೋಡಿ, ಯುವರ್ ಇದು ಈ ಪೊಸೆಸಿವ್ ಕೇಸ್ ಒನ್ ಇದೆ. ಯುವರ್ ಅಂದಾಗ ಪೊಸೆಸಿವ್ ಕೇಸ್ ಒನ್. ಇಲ್ಲಿ ಗಮನಿಸಿ, ಯುವರ್ ನಿಮ್ಮ, ಮೈ ಮೆನ್ ದಿಸ್ ಈಸ್ ಯುವರ್ ಮದರ್ಲ್ಯಾಂಡ್. ನೋಡಿ, ನನ್ನ ಜನರೇ, ಮೈ ಮೆನ್ ದಿಸ್ ಈಸ್ ಯುವರ್ ಮದರ್ಲ್ಯಾಂಡ್, ನನ್ನ ಜನರೇ ಇದು ನಿಮ್ಮ ಮಾತೃಭೂಮಿ ಅಂತ ಅರ್ಥ ಆಯ್ತು. ಈಗ ಈ ಕಡೆ ನೀವು ಗಮನಿಸಬಹುದು ಪೊಸೆಸಿವ್ ಪ್ರೊನೌನ್ ಟು, ಯುವರ್ಸ್ ಅಂತ. ಈಗ ಅಲ್ಲಿ ಹಂಗ ಮೇಲೆ ಮೈನ್ ಅವರ್ಸ್ ಅಂತ ಬಂತು, ಅವರ್ಸ್ ಅಂತ ಯಾವ ತರ ಬಂತು ಅದೇ ತರ ಯುವರ್ಸ್ ಅಂತ ಹೇಳ್ಬೋದು. ದಿಸ್ ಲ್ಯಾಂಡ್ ಈಸ್ ಯುವರ್ಸ್ ಅಂದ್ರೆ ಈ ನೆಲ ನಿಮ್ಮದು ಅಂತ ಹೇಳ್ಬಿಡ್ಬೋದು. ದಿಸ್ ಲ್ಯಾಂಡ್ ಈಸ್ ಯುವರ್ಸ್ ಅಂತ. ಹೀಗೆ ಇನ್ನು ಇಲ್ಲಿ ಈ ಕಡೆ ಯಾವುದಿಲ್ಲ. ಇನ್ನು ನೆಕ್ಸ್ಟ್ ಥರ್ಡ್ ಪರ್ಸನ್ಗೆ ನಾವು ಹೋಗೋಣ. ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅನ್ನ ನೀವು ಗಮನಿಸಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್, ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ವಾ. ಇಲ್ಲಿ ಹಿ ಅಂತ ಥರ್ಡ್ ಪರ್ಸನ್ ಯಾವಾಗಲೂ, ಈಗ ಫಸ್ಟ್ ಪರ್ಸನ್ ಐ ಸಿಂಗ್ಯುಲರ್, ಅದೇ ರೀತಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಯು ಅಂತಕ್ಕಂಥದ್ದು. ಇದು ಥರ್ಡ್ ಪರ್ಸನ್ ಹಿ ಅಂತ ಅರ್ಥ. ಥರ್ಡ್ ಪರ್ಸನ್ ಹಿ ಗಮನಿಸೋಣ, ಒಂದು ನಿಮಿಷ ಮೇಲೆ ಹೋಯ್ತದೆ ಇಲ್ಲ. ಇಲ್ಲಿ ಗಮನಿಸಿ, ಥರ್ಡ್ ಪರ್ಸನ್ ಹಿ, ಅವನು. ದಿಸ್ ಈಸ್ ಸುರೇಶ್. ಆಮೇಲೆ he is an arts ಸ್ಟೂಡೆಂಟ್ ಅಂತ ಇರ್ಬೇಕು. he is an arts ಸ್ಟೂಡೆಂಟ್. ನೋಡಿ, ನಾನು ಮೊದಲು ದಿಸ್ ಈಸ್ ಸುರೇಶ್ ಅಂತ ಬರೆದ್ಬಿಟ್ಟು he is an arts ಸ್ಟೂಡೆಂಟ್ ಅದನ್ನ ಅರ್ಥ ಮಾಡ್ಲಿಕ್ಕೋಸ್ಕರ ಹೇಳಿದ್ದೇನೆ. ಇಲ್ಲಿ ಹಿ ಅಂತಕ್ಕಂಥದ್ದು ಯಾರಿಗೆ ರೆಫರ್ ಮಾಡುತ್ತೆ ಅಂದ್ರೆ ಸುರೇಶನಿಗೆ ರೆಫರ್ ಮಾಡುತ್ತೆ. ಇವನು ಸುರೇಶ, ಅವನು ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ ಅಂತ ಅಲ್ಲಿ ಹೇಳಲಿಕ್ಕೆ ಆ ಉದಾಹರಣೆಯನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಈಗ ನೆಕ್ಸ್ಟ್ ನೋಡಿ, ಅದರ ಅಬ್ಜೆಕ್ಟಿವ್ ಕೇಸ್ ಯಾವುದು? ಹಿಮ್ ಅಂತಕ್ಕಂಥದ್ದು ಅಬ್ಜೆಕ್ಟಿವ್ ಕೇಸ್. ಇಲ್ಲಿ ಗಮನಿಸಿ, ಅವನನ್ನು, ಅವನಿಗೆ ಅಂತ ಅಂದ್ರೆ ನೀವು ಹಿ ಅಂದ್ರೆ ಅವನು ಅಂತ ಬಳಸ್ತೀರಿ. ಇದನ್ನ ಅವರು ಅಂತ ಪ್ಲೂರಲ್ ನಲ್ಲಿ ಬಳಸಕ್ ಬರಲ್ಲ. ಇಂಗ್ಲಿಷ್ ನಲ್ಲಿ ಹಿ ಅನ್ನೋದು ಅವನು ಅಂತಲೇ ಅರ್ಥ. ಅದು ಈ ಅವನು ಅನ್ನೋದನ್ನ ನಾವು ಅವನನ್ನು ಅವನಿಗೆ ಅಂತ ಬರಿಬೇಕಾದ್ರೆ ಅದನ್ನ ನಾವು ಹಿಮ್ ಅಂತ ಬರಿಬೇಕು. ಅಬ್ಜೆಕ್ಟಿವ್ ಕೇಸ್ ನಲ್ಲಿ ಬರಿಬೇಕಾದ್ರೆ ಹಿಮ್ ಅಂತ ಬರಿಬೇಕು. ಈಗ ದ ಟೀಚರ್ ಅರ್ಜ್ಡ್ ಹಿಮ್ ಟು ಆನ್ಸರ್ ದ ಕ್ವೆಶ್ಚನ್. ಮೇಷ್ಟ್ರು ಅವನನ್ನ ಪ್ರಶ್ನೆಗೆ ಉತ್ತರಿಸುವಂತೆ ಒತ್ತಾಯಿಸಿದರು ಅಂತ ಅರ್ಥ. ಅದು ದ ಟೀಚರ್ ಅರ್ಜ್ಡ್ ಹಿಮ್ ಟು ಆನ್ಸರ್ ದ ಕ್ವೆಶ್ಚನ್. ಮೇಷ್ಟ್ರು ಅವನನ್ನ ಪ್ರಶ್ನೆಗೆ ಉತ್ತರ ಕೊಡಪ್ಪ ಅಂತ ಒತ್ತಾಯಿಸಿದ್ರು ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಐ ಗೇವ್ ಹಿಮ್ ಎ ಕ್ಲೂ ಟು ಆನ್ಸರ್ ದಿ ಕ್ವೆಶ್ಚನ್. ನಾನು ಅವನಿಗೆ ಉತ್ತರ ಕೊಡುವಂತ ಒಂದು ಸುಳುಹನ್ನ ನೀಡಿದೆ ಅಂತ ಅರ್ಥ ಆಯ್ತು. ಐ ಗೇವ್ ಹಿಮ್, ನಾನು ಅವನಿಗೆ ನೀಡಿದೆ. ಏನ್ ನೀಡಿದೆ? ಎ ಕ್ಲೂ ಟು ಆನ್ಸರ್ ದ ಕ್ವೆಶ್ಚನ್, ಪ್ರಶ್ನೆಗೆ ಉತ್ತರಿಸುವ ಸುಳುಹನ್ನ ನೀಡಿದೆ ಅಂತ ಅರ್ಥ ಆಯ್ತು. ಇನ್ನ ನೆಕ್ಸ್ಟ್ ಈ ಕಡೆ ನೋಡಿ, ಹಿಮ್ ಸೆಲ್ಫ್, ಇದು ರಿಫ್ಲೆಕ್ಸಿವ್ ಪ್ರೊನೌನ್ ಒನ್. ಇದು
ರಿಫ್ಲೆಕ್ಸಿವ್ ಪ್ರೊನೌನ್ ಒನ್. ಹಿಮ್ಸೆಲ್ಫ್ ಅಂತ ಸ್ವತಃ ಅವನೇ, ತಾನೇ ಅಂತಾನು ಕೂಡ ಅರ್ಥ ಆಗುತ್ತದು. ಹಿಮ್ಸೆಲ್ಫ್ ಸ್ವತಃ ಅವನೇ ತಾನೇ ಅಂತಾನು ಅರ್ಥ ಆಗುತ್ತೆ. ಸುರೇಶ್ ಹ್ಯಾಸ್ ಹರ್ಟ್ ಹಿಮ್ಸೆಲ್ಫ್ ಅಂದ್ರೆ ಸುರೇಶ ತನ್ನನ್ನು ತಾನೇ ನೋಯಿಸಿಕೊಂಡಿದ್ದಾನೆ ಅಂತ ಅರ್ಥ ಆಯ್ತು. ಸುರೇಶ ತನ್ನನ್ನು ತಾನೇ ನೋಯಿಸಿಕೊಂಡಿದ್ದಾನೆ. ಇಲ್ಲಿ ಗಮನಿಸಿ, ಹಿಮ್ಸೆಲ್ಫ್ ಸ್ವತಃ ಅವನೇ ತಾನೇ ಅಂತ. ಸುರೇಶ್ ಹ್ಯಾಸ್ ಹರ್ಟ್ ಹಿಮ್ಸೆಲ್ಫ್, ಸುರೇಶ ತನ್ನನ್ನು ತಾನೇ ನೋಯಿಸಿಕೊಂಡಿದ್ದಾನೆ ಅಂತ ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಈ ಕಡೆ ಇಲ್ಲಿ ಗಮನಿಸಿ, ಇದು ಅವನ ಅಂತ, ಹಿಸ್ ನೋಡಿ, ದಿಸ್ ಈಸ್ ಹಿಸ್. ಹಿಸ್ ಅಂದ್ರೆ ಅವನ, ಇದು ಪೊಸೆಸಿವ್ ಕೇಸ್. ಇದು ಪೊಸೆಸಿವ್ ಕೇಸ್ ಆಫ್ ಹಿ ಅಲ್ವಾ. ನಾವು ಹಿ ಪ್ರನೌನ್ನೇ ಚರ್ಚೆ ಮಾಡ್ತಾ ಇರೋದು. ಅದರ ಬೇರೆ ಬೇರೆ ರೂಪಗಳಿವು, ಕೇಸ್ ವಿಭಕ್ತಿಗಳಿಗೆ ತಕ್ಕಂತೆ ಬೇರೆ ಬೇರೆ ರೂಪಗಳು. ಈಗ ನೋಡಿ, ಇದು ಹಿಸ್. ಹಿಸ್ ಅಂದ್ರೆ ಅವನ ಅಂತ. ಸುರೇಶ್ ವಿಲ್ ಗಿವ್ ಮಿ ಹಿಸ್ ನೋಟ್ ಬುಕ್. ನೋಡು, ಸುರೇಶ ನನಗೆ ಅವನ ನೋಟು ಪುಸ್ತಕವನ್ನ ಕೊಡುತ್ತಾನೆ. ನೋಡಿ, ಇಲ್ಲಿ ಹಿಸ್ ಅನ್ನೋದು ಯಾರಿಗೆ ರೆಫರ್ ಮಾಡುತ್ತೆ? ಹಿಸ್ ರೆಫರ್ಸ್ ಟು ಸುರೇಶ್ ಅಂತ ಅಲ್ವಾ. ಹಿಸ್ ರೆಫರ್ಸ್ ಟು ಸುರೇಶ್ ಅಂತ. ಹಾಗಾಗಿ ಸುರೇಶ್ ವಿಲ್ ಗಿವ್ ಮಿ ಹಿಸ್ ನೋಟ್ ಬುಕ್ ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು ಹಿಸ್ ಅಂತ, ಇನ್ನೂ ಒಂದು ಹಿಸ್ ಅಂದ್ರೆ ಇನ್ನು ಪೊಸೆಸಿವ್ ಕೇಸ್ ಎರಡನೇದು. ದಿಸ್ ಶರ್ಟ್ ಈಸ್ ಹಿಸ್ ಅಂದ್ರೆ ಇದು ಎರಡನೇ ಪೊಸೆಸಿವ್ ಕೇಸ್. ಇದು ಮೈನ್ ಅಂತ ಹೆಂಗ್ ಹೇಳಿದ್ವಿ, ಅವರ್ಸ್ ಅಂತ ಹೆಂಗ್ ಹೇಳಿದ್ವಿ, ಅದೇ ತರ ಇದು ಕೂಡ ದಿಸ್ ಶರ್ಟ್ ಈಸ್ ಹಿಸ್, ಈ ಅಂಗಿ ಅವನದು ಅಂತ, ಈ ಅಂಗಿ ಅವನದು ಅಂತ. ಹೀಗೆ ನಾವು ಇದನ್ನು ಬಳಸಬಹುದು. ಇನ್ನು ನೆಕ್ಸ್ಟ್ ಥರ್ಡ್ ಪರ್ಸನ್ನಿನ ಅದು ಇದು 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 ಮೇಲ್ ಆಯ್ತು. ಇದು ಅಂದ್ರೆ ಜೆಂಡರ್ ವೈಸ್ ಅಲ್ವಾ. ಫೆಮಿನೈನ್ ಜೆಂಡರು, ಮಸ್ಕ್ಯುಲಿನ್ ಜೆಂಡರ್ ಅಂತ ಏನ್ ಹೇಳ್ತೀವಲ್ಲ, ಇದು ಮಸ್ಕ್ಯುಲಿನ್ ಜೆಂಡರ್. ಹಿ ಅಂತಕ್ಕಂಥದ್ದು ಮಸ್ಕ್ಯುಲಿನ್ ಜೆಂಡರ್ ಅಂದ್ರೆ ಪುರುಷವಾಚಕ ಶಬ್ದ. ಇದನ್ನ ಈ ಹಿ ಅನ್ನುವಂಥದ್ದನ್ನ ನಾವು ಸ್ತ್ರೀವಾಚಕವಾಗಿ ಬಳಕೆ ಮಾಡಲಿಕ್ಕೆ ಬರಲ್ಲ, ಸ್ತ್ರೀವಾಚಕವಾಗಿ ನಾವು ಉಪಯೋಗ ಮಾಡಲಿಕ್ಕೆ ಬರಲ್ಲ. ಆದ್ರಿಂದ ಇಲ್ಲಿ ಸ್ವಲ್ಪ ಗಮನಿಸಿ, ಹಿ ಅನ್ನುವಂಥದ್ದು ಮಸ್ಕ್ಯುಲಿನ್ ಜೆಂಡರ್. ಈಗ ನೆಕ್ಸ್ಟ್ ನಾವು ಯಾವುದಕ್ಕೆ ಹೋಗೋಣ? ಶೀಗೆ ನಾವು ಹೋಗೋಣ. ಶಿ ಅನ್ನುವಂಥದ್ದು ಫೆಮಿನೈನ್ ಜೆಂಡರ್. ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫೆಮಿನೈನ್ ಜೆಂಡರ್. ನೋಡಿ, ಶಿ ಅಂದ್ರೆ ಅವಳು ಅಂತ. ದಿಸ್ ಈಸ್ ಲತಾ, ಶಿ ಈಸ್ ಎ ಡ್ಯಾನ್ಸರ್. ನೋಡಿ, ವಾಕ್ಯಗಳನ್ನು ಗಮನಿಸಿ. ದಿಸ್ ಈಸ್ ಲತಾ ಫಸ್ಟ್ ಸೆಂಟೆನ್ಸ್ ಹೇಳಿದ್ದು. ಎರಡನೇ ವಾಕ್ಯದಲ್ಲಿ ಶಿ ಈಸ್ ಎ ಡ್ಯಾನ್ಸರ್ ಅಂತ ಹೇಳಿದ್ವಿ. ಇಲ್ಲಿ ಶಿ ರೆಫರ್ಸ್ ಟು ಲತಾ ಅಂತ. ಈ ಪ್ರನೌನ್ಗಳ ಅರ್ಥವೇ ಹೀಗೆ. ಪ್ರನೌನ್ಸ್ ಆರ್ ದಿ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಟು ರೆಫರ್ ಟು ದ ನೌನ್ಸ್ ವಿಚ್ ಗೆಟ್ ಮೆನ್ಷನ್ಡ್ ಇನ್ ದ ಫಸ್ಟ್ ಟೈಮ್ ಇನ್ ದ ಸೆಂಟೆನ್ಸ್. ಯಾವುದೇ ವಾಕ್ಯದಲ್ಲಿ ಮೊದಲ ಬಾರಿಗೆ ನಾವು ಒಂದು ನಾಮಪದವನ್ನ ಹಚ್ಚುತ್ತೀವಿ, ಆಮೇಲೆ ಏನ್ ಮಾಡ್ತೀವಿ? ಫರ್ದರ್ ಇನ್ ಅವರ್ ಡಿಸ್ಕಷನ್ ವಿ ಅವಾಯ್ಡ್ ರಿಪೀಟಿಂಗ್ ದಿ ನೌನ್ ವರ್ಡ್. ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ದಿ ನೌನ್ ವರ್ಡ್ ವಿ ಯೂಸ್ ಪ್ರನೌನ್ಸ್. ಅದಕ್ಕಾಗಿನೇ ನಾವು ಸರ್ವನಾಮ ಪದ ಅಂತ ಕರಿತಕ್ಕಂಥದ್ದು. ಸರ್ವನಾಮ ಪದ ಅಂದ್ರೆ ನಾಮಪದಗಳ ರಿಪಿಟೇಷನ್ ಅನ್ನ ತಡೆಯಲಿಕ್ಕೆ ಅವುಗಳ ಪರ್ಯಾಯವಾಗಿ ಅವುಗಳನ್ನು ಸೂಚಿಸುವಂತಹ ಪದಗಳನ್ನ ನಾವು ಸರ್ವನಾಮ ಪದಗಳು ಅಂತ ಕರಿತೀವಿ. ಈಗ ಇಲ್ಲಿ ಲತಾನ್ನ ಶಿ ಅನ್ನುವಂಥ ಪದ ರೆಫರ್ ಮಾಡುತ್ತೆ. ಈಗ ಶಿ ಅನ್ನೋದು ಸಬ್ಜೆಕ್ಟಿವ್ ಕೇಸ್ ಆಯ್ತು. ಈಗ ಹರ್ ಅನ್ನುವಂಥದ್ದು ಏನು? ಅವಳಿಗೆ, ಅವಳನ್ನು ಅಂತ ಎರಡು ಅರ್ಥ ಬರುತ್ತೆ. ಇದು ಆಬ್ಜೆಕ್ಟಿವ್ ಕೇಸ್. ಗೊತ್ತಾಯ್ತಾ? ಆಬ್ಜೆಕ್ಟಿವ್ ಕೇಸ್. ವಿ ಪರ್ಸ್ಯುಯೇಡೆಡ್ ಹರ್ ಟು ಡ್ಯಾನ್ಸ್. ನಾವು ಅವಳನ್ನ ಡ್ಯಾನ್ಸ್ ಮಾಡಂತ ಮನವೊಲಿಸಿದೆವು. ವಿ ಪರ್ಸ್ಯುಯೇಡೆಡ್ ಹರ್ ಟು ಡ್ಯಾನ್ಸ್. ವಿ ಗೇವ್ ಹರ್ ಎ ಚಾನ್ಸ್ ಟು ಡ್ಯಾನ್ಸ್. ನಾವು ಅವಳಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಒಂದು ಚಾನ್ಸ್ ಅನ್ನ ಕೊಟ್ವಿ. ಇದು ಆಬ್ಜೆಕ್ಟಿವ್ ಕೇಸ್. ಇದು ಹರ್ ಈಸ್ ಆಬ್ಜೆಕ್ಟಿವ್ ಕೇಸ್. ಇಲ್ಲಿ ಅವಳಿಗೆ, ಅವಳನ್ನು ಅಂತ ಅರ್ಥ ಬಂತು. ಇನ್ನು ನೆಕ್ಸ್ಟ್ ನೋಡಿ, ಹರ್ ಸೆಲ್ಫ್ ಅಂತ ಇದೆ. ಹರ್ ಸೆಲ್ಫ್ ಅಂದ್ರೆ ಸ್ವತಃ ಅವಳೇ. ಇದು ರಿಫ್ಲೆಕ್ಸಿವ್ ಪ್ರೊನೌನ್ ಒನ್. ಇದು ರಿಫ್ಲೆಕ್ಸಿವ್ ಪ್ರೊನೌನ್ ಒನ್, ಅವಳೇ ಅಂತ. ಲತಾ ಹರ್ ಸೆಲ್ಫ್ ಕೋಚಸ್ ಜೂನಿಯರ್ ಡ್ಯಾನ್ಸರ್ಸ್ ಆಫ್ ಹರ್ ಟ್ರೂಪ್. ಲತಾ ಏನ್ ಮಾಡ್ತಾಳೆ? ಅವಳೇ ಸ್ವಂತ ತನ್ನ ಟ್ರೂಪಿನ ಜೂನಿಯರ್ ಡ್ಯಾನ್ಸರ್ಗಳಿಗೆ ಕೋಚ್ ಮಾಡ್ತಾಳೆ ಅಂತ. ಲತಾ ಹರ್ ಸೆಲ್ಫ್ ಕೋಚಸ್ ಜೂನಿಯರ್ ಡ್ಯಾನ್ಸರ್ಸ್ ಆಫ್ ಹರ್ ಟ್ರೂಪ್. ಅವಳ ಟ್ರೂಪಿನ ಜೂನಿಯರ್ ಡ್ಯಾನ್ಸರ್ಗಳಿಗೆ ಲತಾಳೇ ಕೋಚ್ ಮಾಡ್ತಾಳೆ ಅಂತ. ಹಂಗಾಗಿ ಹರ್ ಸೆಲ್ಫ್ ಅನ್ನುವಂಥದ್ದು ಸ್ವತಃ ಅವಳೇ ಅಂತ ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ನೋಡಿ, ಇನ್ನೊಂದು ಅವಳ ಅಂತ ಅಲ್ವಾ. ಇದು ಪೊಸೆಸಿವ್ ಕೇಸ್. ಇದು ಪೊಸೆಸಿವ್ ಕೇಸ್. ಆಬ್ಜೆಕ್ಟಿವ್ ಕೇಸ್ನಲ್ಲಿ ಇದು ಅವಳ ಅಂತ ಹರ್ ಅಂತಲೇ ಬಂತು. ಈಗ ಪೊಸೆಸಿವ್ ಕೇಸ್ನಲ್ಲೂ ಕೂಡ ಹರ್ ಅಂತಲೇ ಬಂತು. ಅರ್ಥ ಬೇರೆ ಆಗುತ್ತೆ. ದಿಸ್ ಈಸ್ ಅವರ್ ಸ್ಕೂಲ್ ಆಫ್ ಆರ್ಟ್ಸ್. ಇದು ಅವಳ ಕಲಾಶಾಲೆ ಅಂತ ಅರ್ಥ. ಇದು ದಿಸ್ ಈಸ್ ಅವರ್ ಸ್ಕೂಲ್ ಆಫ್ ಆರ್ಟ್ಸ್. ನೋಡಿ, ಅವಳ ಕಲಾಶಾಲೆ.
ನೋಡಿ, ಇದು ಇಲ್ಲಿ ಮೈ, ಯುವರ್ ಆ ಅರ್ಥದಲ್ಲಿ ನಾವು ಇದನ್ನು ಬಳಕೆ ಮಾಡಿದಂಗೆ, ಆ ರೀತಿಯಲ್ಲಿ. ಅಂದ್ರೆ ಪೊಸೆಸಿವ್ ಕೇಸ್ನಲ್ಲಿ ಅಂದ್ರೆ ಅವಳಿಗೆ ಸಂಬಂಧಪಟ್ಟದ್ದು ಯಾವ್ದಾದ್ರು ಇನ್ನೊಂದು ವಸ್ತುವನ್ನ, ಸಂಗತಿಯನ್ನ ನಾವು ಹೇಳ್ಬೇಕಾದಾಗ ಇಲ್ಲಿ ಏನು ನಾವು ಆಕೆಗೆ ಸಂಬಂಧಪಟ್ಟು ಹೇಳಿದೀವಿ, ಸ್ಕೂಲ್ ಆಫ್ ಆರ್ಟ್ಸ್ ಅನ್ನ ಸಂಬಂಧಪಟ್ಟು ಹೇಳಿದೀವಿ. ನೋಡಿ, ದಿಸ್ ಈಸ್ ಹರ್ ಸ್ಕೂಲ್ ಆಫ್ ಆರ್ಟ್ಸ್. ಹೀಗೆ ಇನ್ನೊಂದು ಫಾರ್ಮ್ ನೋಡಿ, ಹರ್ಸ್ ಅಂತ. ಇದು ಕೂಡ ಪೊಸೆಸಿವ್ ಕೇಸ್ 2. ಇದು ಪೊಸೆಸಿವ್ ಕೇಸ್ 2 ಅಂದ್ರೆ ಮೈನ್ ಅಂತ ಹೇಳಿದ ರೀತಿ, ಅವರ್ಸ್ ಅಂತ ಹೇಳಿದ ರೀತಿ, ಹಿಸ್ ಅಂತ ಹೇಳಿದ ರೀತಿ, ಕೊನೆಯದಾಗಿ ಅವಳದೇ, ಅವಳದು ಅಂತ. ದಿಸ್ ಗಾರ್ಡನ್ ಆಲ್ಸೋ ಈಸ್ ಹರ್ಸ್. ಈ ತೋಟವು ಕೂಡ ಅವಳದೇ ಅಂತ. ದಿಸ್ ಗಾರ್ಡನ್ ಈಸ್ ಆಲ್ಸೋ ಹರ್ಸ್. ಇದು ಅವಳದೇ ಅಂತ. ದಿಸ್ ಕಾರ್ ಈಸ್ ಹರ್ಸ್ ಅಂತ ಹಂಗೆ ಹೇಳ್ಬೋದು, ಈ ಕಾರ್ ಅವಳದೇ ಅಂತ. ಹಿಂಗೆ ದಿಸ್ ಬಂಗ್ಲೋ ಈಸ್ ಹರ್ಸ್, ದಿಸ್ ಚೈಲ್ಡ್ ಈಸ್ ಹರ್ಸ್ ಅಂತ ಹಿಂಗೆ ಹೇಳ್ಬೋದು. ಈಗ ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಲ್ಲಿ ಇಟ್ ಅನ್ನುವಂತ ಪದ ಇದೆ. ಇದನ್ನೊಂದು ಗಮನಿಸಿ ನೀವು. ನೋಡಿ, ಹಿ ನೋಡಿದ್ರಿ, ಶಿ ನೋಡಿದ್ರಿ, ಈಗ ಇಟ್, ಇದು. ಇಲ್ಲಿ ಗಮನಿಸಿ, ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇಟ್ ಈಸ್ ಹಿಸ್ ಡಿಸಿಷನ್. ಇದು ಅವನ ನಿರ್ಧಾರ ಅಂತ ಇಟ್ ಅನ್ನುವಂಥದ್ದು. ಆಮೇಲೆ ಇದನ್ನೇ ನಾವು ಆಬ್ಜೆಕ್ಟಿವ್ ಕೇಸ್ ನಲ್ಲಿ ಮತ್ತೆ ಇಟ್ ಅಂತಲೇ ಬರಿತೀವಿ. ಇದಕ್ಕೆ, ಇದನ್ನು ಅಂತ. ಇಲ್ಲಿ ಗಮನಿಸಿ, ಇಲ್ಲಿ ಇದಕ್ಕೆ, ಇದನ್ನು, ಇಲ್ಲಿದೆಯಲ್ಲ ನೋಡಿ, ಇದಕ್ಕೆ ಇಟ್, ಇದಕ್ಕೆ ಇದನ್ನು. ಮೈ ಬ್ರದರ್ ಗೇವ್ ಇಟ್ ಎ ಫೈನಲ್ ಶೇಪ್. ನನ್ನ ಸಹೋದರ ಇದಕ್ಕೆ ಅಂತಿಮ ಸ್ವರೂಪವನ್ನ ನೀಡಿದ ಅಂತ. ಇಲ್ಲಿ ಗಮನಿಸಬಹುದು, ಮೈ ಬ್ರದರ್ ಸಬ್ಜೆಕ್ಟು, ಗೇವ್ ವರ್ಬ್, ಗೇವ್ ಇಟ್ ಇದಕ್ಕೆ ಅಂತ ಅರ್ಥ ಆಯ್ತು. ಇಲ್ಲಿ ಗೇವ್ ಇಟ್ ಎ ಫೈನಲ್ ಶೇಪ್ ಅಂತ. ಅದನ್ನು ಇದನ್ನು ಅನ್ನೋ ಅರ್ಥದಲ್ಲಿ ನಾವು ಬಳಸ್ಬೋದು. ಮೈ ಬ್ರದರ್ ಗೇವ್ ಇಟ್ ಟು ಹಿಮ್ ಅಂತ, ಇದನ್ನು ಅವನಿಗೆ ಕೊಟ್ಟ ಅಂತ. ಹಿಂಗೆ ಈ ತರ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ನೋಡಿ, ಇಟ್ ಸೆಲ್ಫ್ ಅನ್ನುವಂಥ ಪದವನ್ನು ಗಮನಿಸಿ. ಇಟ್ ಸೆಲ್ಫ್ ಇದು ರಿಫ್ಲೆಕ್ಸಿವ್ ಅಂದ್ರೆ ಸ್ವತಃ ಇದೆ ಅಂತ ಅರ್ಥ. ಇದು ರಿಫ್ಲೆಕ್ಸಿವ್ ಪ್ರೊನೌನ್, ಸ್ವತಃ ಇದೆ ಅಂತ ಅರ್ಥ ಆಯ್ತು. ರಿಫ್ಲೆಕ್ಸಿವ್, ಸ್ವತಃ ಇದೆ. ಇಲ್ಲಿ ಗಮನಿಸಿ, ದಿಸ್ ಕಾರ್ ಈಸ್ ಇಟ್ ಸೆಲ್ಫ್ ಕ್ಯಾನ್ ನೆವರ್ ಗೋ ಎನಿವೇರ್ ಅನ್ಲೆಸ್ ಸಮ್ವನ್ ಡ್ರೈವ್ ಇಟ್ ಅಂತ. ಡ್ರೈವ್ಸ್ ಇಟ್, ಅನ್ಲೆಸ್ ಸಮ್ವನ್ ಡ್ರೈವ್ಸ್ ಇಟ್. ಯಾರಾದ್ರೂ ಡ್ರೈವ್ ಮಾಡಿದೆ ಕಾರ್ ಸ್ವಂತ, ತಾನೇ ಅದು ಎಲ್ಲಿಗೂ ಹೋಗಲ್ಲ ಅಂತ. ಹಿಂಗೆ ದಿಸ್ ಕಾರ್ ಇಟ್ ಸೆಲ್ಫ್ ಕ್ಯಾನ್ ನೆವರ್ ಗೋ ಎನಿವೇರ್ ಅನ್ಲೆಸ್ ಸಮ್ವನ್ ಡ್ರೈವ್ಸ್ ಇಟ್. ಇದು ಇಟ್ ಸೆಲ್ಫ್. ಆಮೇಲೆ ಇನ್ನೊಂದು ಪೊಸೆಸಿವ್ ಕೇಸ್ ಇಟ್ಸ್ ಅಂತ. ಪೊಸೆಸಿವ್ ಕೇಸ್ ಇಟ್ಸ್, ಇದರ ಅಂತ ಅರ್ಥ. ಇಟ್ ಈಸ್ ಎ ಟಿ ಶರ್ಟ್, ಇಟ್ಸ್ ಕಲರ್ ಈಸ್ ಪೇಲ್ ಅಂತ. ನೋಡಿ, ಇಲ್ಲಿ ಗಮನಿಸಿ, ಇಟ್ಸ್ ಅಂದ್ರೆ ಇದರ ಅಂತ. ಹೆಂಗೆ ನಾವು ಮೈ, ಆಮೇಲೆ ಯುವರ್, ಆಮೇಲೆ ಹರ್ ಅನ್ನೋ ಉಪಯೋಗ ಮಾಡಿದ್ವು, ಅದೇ ತರ ಇದರ ಅಂತ ಹೇಳ್ಬೇಕಾದಾಗ ನೋಡಿ, ಇಟ್ ಈಸ್ ಎ ಟಿ ಶರ್ಟ್, ಇಟ್ಸ್ ಕಲರ್ ಈಸ್ ಪೇಲ್. ನೋಡಿ, ಇದೊಂದು ಟಿ ಶರ್ಟ್, ಇದರ ಬಣ್ಣ ಕಲಾಹೀನವಾಗಿದೆ ಅಂತ. ಇದರ ಬಣ್ಣ ನೋಡಿ, ಇದರ ಅಂತ ಹೇಳ್ಬೇಕಾದಾಗ ನಾವು ಇಟ್ಸ್ ಅಂತ ಬರಿಬೇಕಲ್ಲಿ. ಇದರ ಬಣ್ಣ ಕಲಾಹೀನವಾಗಿದೆ ಅಂತ ಆಯ್ತು. ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇನ್ನೂ ಒಂದು ಉದಾಹರಣೆಗಳನ್ನು ಇಲ್ಲಿ ನೋಡ್ಬೋದು. ಇಟ್ ಈಸ್ ಈಸ್ ಡಿಸಿಷನ್, ಐ ಸೋಲ್ಡ್ ಇಟ್, ಹೀಗೆ. ಆಮೇಲೆ ಥರ್ಡ್ ಪರ್ಸನ್ ಪ್ಲೂರಲ್ ಪ್ರನೌನ್ ಅನ್ನ ನೀವು ಗಮನಿಸಿ. ಥರ್ಡ್ ಪರ್ಸನ್ ಪ್ಲೂರಲ್ ಪ್ರನೌನ್ ಅನ್ನ ಗಮನಿಸಬಹುದು. ಥರ್ಡ್ ಪರ್ಸನ್ ಪ್ಲೂರಲ್ ಅಂದ್ರೆ ದೇ ಅಂದ್ರೆ ಅವರು. ನೋಡಿ, ಇದನ್ನ ನಾವು ಗೌರವ ಸೂಚಕವಾಗಿ ಇಂಗ್ಲಿಷ್ ನಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ಬಳಸಬೇಕು, ಆ ತರ ಇಲ್ಲ. ಇಂಗ್ಲಿಷ್ ಸಿಸ್ಟಮ್ ನಲ್ಲಿ ಹಂಗೆಲ್ಲ ಬಳಸಂಗಿಲ್ಲ. ದೇ ಅಂದ್ರೆ ಪ್ಲೂರಲ್ ಇದ್ರೆ ಮಾತ್ರ ನಾವು ಅದನ್ನ ಬಳಸಬೇಕು. ಇದು ಸಬ್ಜೆಕ್ಟಿವ್ ಕೇಸ್, ಅವರು ಅಂತ. ದೆಮ್ ಅನ್ನುವಂಥದ್ದು ಆಬ್ಜೆಕ್ಟಿವ್ ಕೇಸ್, ಅವರನ್ನು, ಅವರಿಗೆ ಅಂತ. ದೆಮ್ಸೆಲ್ಸ್ ಅನ್ನುವಂಥದ್ದು ನೋಡಿ, ದೆಮ್ಸೆಲ್ಸ್ ಅನ್ನುವಂಥದ್ದು ಇದು ರಿಫ್ಲೆಕ್ಸಿವ್ ಪ್ರನೌನ್. ರಿಫ್ಲೆಕ್ಸಿವ್ ಪ್ರನೌನ್ ಅಂದ್ರೆ ಸ್ವತಃ ತಮ್ಮನ್ನು ತಾವೇ ಅಂತ. ಆಮೇಲೆ ದೇರ್ ಅಂದ್ರೆ ಅವರ ಅಂತ. ದೇರ್ ನೋಡ್ರಿ, ಇದು ಪೊಸೆಸಿವ್ ಕೇಸ್. ಇದು THEIR ದೇರ್, ಪೊಸೆಸಿವ್ ಕೇಸ್ 1. ಪೊಸೆಸಿವ್ ಕೇಸ್ 1 ದೇರ್ ಅಂತ, ಅವರ, ದೇ ಆರ್. ಆಮೇಲೆ ಎಕ್ಸಾಂಪಲ್ ಮುಂದೆ ಹೇಳ್ತೀನಿ. ಇನ್ನೊಂದು ನೋಡಿ, ದೇರ್ಸ್, ಇದು ಅವರದೇ. ಇದು ಕೂಡ ಪೊಸೆಸಿವ್ ಕೇಸ್ 2. ಇದು ಪೊಸೆಸಿವ್ ಕೇಸ್ 2, ಅವರದೇ, ಅವರದು ಅಂತ ಅರ್ಥ. ಈಗ ಉದಾಹರಣೆಗಳನ್ನ ನಾವು ನೋಡಬಹುದು. ಈಗ ಇಲ್ಲಿ ಗಮನಿಸಿ, ದೇ ಇದು ಸಬ್ಜೆಕ್ಟಿವ್ ಕೇಸ್, ಅವರು ಅಂತ ಅರ್ಥ. ದೇ ಆರ್ ರವರ್ಸ್ ನೋಡಿ, ಅವರು ದರೋಡೆಕೋರರು ಅಂತ ಇಲ್ಲಿ ಉದಾಹರಣೆ. ದೇ ಆರ್ ರವರ್ಸ್, ದರೋಡೆಕೋರರು. ಇಲ್ಲಿ ಇನ್ನೊಂದು ಎರಡನೇ ಉದಾಹರಣೆ ನೋಡಿ, ದ ಪೊಲೀಸ್ ಅರೆಸ್ಟೆಡ್ ದೆಮ್. ಇದು ಆಬ್ಜೆಕ್ಟಿವ್ ಕೇಸ್ಗೆ ಎಕ್ಸಾಂಪಲ್. ಇಲ್ಲಿ ದೆಮ್ ಅಂತ ಏನಿದೆಯಲ್ಲ, ಇದು ಪ್ರನೌನ್, ಆಬ್ಜೆಕ್ಟಿವ್ ಕೇಸ್ ಪ್ರನೌನ್. ದ ಪೊಲೀಸ್ ಅರೆಸ್ಟೆಡ್ ದೆಮ್, ಯಾರನ್ನ? ರಾಬರ್ಸ್ನ ಅಂತ.
ಪೊಲೀಸ್ನರು ರಾಬರ್ಸ್ನ ಅವರನ್ನ ಅರೆಸ್ಟ್ ಮಾಡಿದ್ದರು. ಆಮೇಲೆ ವಿ ಸಸ್ಪೆಕ್ಟ್ ದ್ಯಾಟ್ ಸಮ್ ಲೋಕಲ್ ಪೀಪಲ್ ಎನ್ಕರೇಜ್ಡ್ ದೆಮ್ ಟು ಡು ಸೋ, ಅಂದರೆ ಯಾರೋ ಕೆಲವು ಸ್ಥಳೀಯರು ಅವರಿಗೆ ಆ ಕಳ್ಳತನ ಮಾಡಲಿಕ್ಕೆ ಅಥವಾ ದರೋಡೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಅಂತ ನಾವು ಅನುಮಾನಿಸ್ತೇವೆ ಅಂತ ಅರ್ಥ ಆಯ್ತು. ಆಮೇಲೆ ದೇ ಚೀಟ್ ದೆಮ್ಸೆಲ್ಸ್, ನೋಡಿ ರಿಫ್ಲೆಕ್ಸಿವ್ ಪ್ರೊನೌನ್. ಇಲ್ಲಿ ಎರಡೂ ಪ್ರಯೋಗಗಳನ್ನ ನೀವು ಗಮನಿಸಬಹುದು. ದೇ ಅನ್ನೋದು ಸಬ್ಜೆಕ್ಟಿವ್ ಕೇಸ್ ಆಯ್ತು, ಇಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ದೇ ಚೀಟ್ ದೆಮ್ಸೆಲ್ಸ್ ಆಬ್ಜೆಕ್ಟ್ ಆಯ್ತು. ಅದು ದೆಮ್ಸೆಲ್ಸ್ ಅನ್ನೋದು ಏನಾಯ್ತು, ಆಬ್ಜೆಕ್ಟ್ ಆಯ್ತು. ಆಮೇಲೆ ಅದು ರಿಫ್ಲೆಕ್ಸಿವ್ ಪ್ರೊನೌನ್. ದೇ ಚೀಟ್ ದೆಮ್ಸೆಲ್ಸ್ ಸಮಟೈಮ್ಸ್, ಅವರು ಕೆಲವೊಮ್ಮೆ ತಮ್ಮನ್ನೇ ಮೋಸ ಮಾಡ್ಕೊಂತಾರೆ, ಅವ್ರಿಗೆ ಅವರೇ ಮೋಸ ಮಾಡ್ಕೊಂತಾರೆ ಅಂತ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡಿ. ಇಲ್ಲಿ ದೇ ಆರ್ ಟ್ರೈಬ್ಸ್ಮೆನ್, ದೇ ಹ್ಯಾವ್ ಲಾಸ್ಟ್ ದೇರ್ ಲ್ಯಾಂಡ್, ಅವರು ತಮ್ಮ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ನೋಡಿ, ದೇ ಹ್ಯಾವ್ ಲಾಸ್ಟ್ ದೇರ್ ಲ್ಯಾಂಡ್, THEIR, ದೇರ್ ಅಂದ್ರೆ ಅವರ ಅಂತ ಅರ್ಥ. ಇಲ್ಲಿ ಕೆಲವೊಮ್ಮೆ ನೀವು THERE ದೇರ್ಗೂ THEIR ದೇರ್ಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು THEIR ದೇರ್ ಅನ್ನುವಂಥದ್ದು ದಿಸ್ ಈಸ್ ದಿ ಪೊಸೆಸಿವ್ ಫಾರ್ಮ್ ಆಫ್ ದೇ. ನೆನ್ಪಿಟ್ಕೊಳ್ಳಿ, ಅವರು ಅಂತ ನಾವೇನು ಹೇಳಿರ್ತೀವಲ್ಲ ಅದರ ಪೊಸೆಸಿವ್ ಕೇಸ್ ಇದು. ದೇರ್ ಅಂದ್ರೆ ಅವರ ಅಂತ ಅರ್ಥ. ಇದು ನೋಡೋ, ದೇ ಆರ್ ಟ್ರೈಬ್ಸ್ಮೆನ್, ಅವರು ಬುಡಕಟ್ಟು ಜನ. ದೇ ಹ್ಯಾವ್ ಲಾಸ್ಟ್ ದೇರ್ ಲ್ಯಾಂಡ್, ಅವರು ತಮ್ಮ ಭೂಮಿಯನ್ನ ಕಳ್ಕೊಂಡಿದ್ದಾರೆ ಅಂತ, ಹಿಂಗೆ. ಆಮೇಲೆ ಇನ್ನೊಂದು ನೋಡಿ, ದಿಸ್ ಹ್ಯಾಮ್ಲೆಟ್ ಈಸ್ ದೇರ್ಸ್, ಈ ಹಾಡಿ, ಹಳ್ಳಿ, ಸಣ್ಣ ಹಳ್ಳಿಗೆ ನಾವು ಹಾಡಿ ಅಂತ ಕರಿತೀವಿ, ಅದು ಹ್ಯಾಮ್ಲೆಟ್, ಇಂಗ್ಲಿಷ್ ಅಲ್ಲಿ ಹ್ಯಾಮ್ಲೆಟ್ ಅಂತ. ದಿಸ್ ಹ್ಯಾಮ್ಲೆಟ್ ಈಸ್ ದೇರ್ಸ್, ಈ ಹಾಡಿ ಅವರದು, ಅವರದೇ ಅಂತ ಅರ್ಥ ಆಯ್ತು. ಇಷ್ಟು. ಈಗ ಮತ್ತೆ ಇನ್ನು ಮುಂದಿನ ಇಷ್ಟು ಪ್ರೊನೌನ್ಸ್ಗಳ ಬಗ್ಗೆ ಒಂದು ಟೋಟಲ್ ವಿವರಣೆ. ಇದರಲ್ಲಿ ನಾವು ಎಂಥವು ಇಂಟ್ರೋಗೇಟಿವ್ ಪ್ರೊನೌನ್ಸ್ ಅನ್ನು ಕೂಡ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದೆ. ನೀವೇನ್ ಮಾಡಬೇಕು, ಇದರ ಟೇಬಲ್ ಅನ್ನ ಕರೆಕ್ಟಾಗಿ ಹಾಕೋಬೇಕು. ಹಾಕೊಂಡ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟೈಟಲ್ ಅನ್ನ ಕೊಟ್ಕೊಂಡು ಬರಿಬೇಕು. ನಾನು ಇನ್ನೊಂದ್ಸರಿ ನಿಮಗೆ ಸ್ಲೋ ಆಗಿ ಡಿಸ್ಪ್ಲೇ ಮಾಡ್ತೀನಿ, ನೋಡ್ರಿ, ಗಮನಿಸಿ. ಸ್ಲೋ ಆಗಿ ಡಿಸ್ಪ್ಲೇ ಮಾಡ್ತಿದ್ದೀನಿ. ಈಗ ಮೊದಲು ಆ ಟೈಟಲ್ ಬಾಕ್ಸ್ಗಳೆಲ್ಲ ನೋಡ್ತಾ ಬನ್ನಿ. ಮೊದಲು ಪರ್ಸನ್ಸ್ ಅಂತ, ಎರಡನೇದು ನಂಬರ್ಸ್ ಅಂತ ಅಲ್ವಾ, ಅದ್ರ ಕೆಳಗಡೆ ಕೇಸ್ ಅಂತ ಬರ್ಕೊಳ್ಳಿ ಅಲ್ವಾ, ಅದ್ರ ಕೆಳಗಡೆ ಸಿಂಗ್ಯುಲರ್ ನಂಬರ್ ಅಂತ ಬರ್ಕೊಳ್ಳಿ, ಈ ಕಡೆಗೆ ಫಸ್ಟ್ ಪರ್ಸನ್ ಅಂತ ಅಲ್ವಾ, ಆಮೇಲೆ ಸಬ್ಜೆಕ್ಟಿವ್ ಕೇಸ್, ಆಮೇಲೆ ಆಬ್ಜೆಕ್ಟಿವ್ ಕೇಸ್, ಮೇಲೆ ಪರ್ಸನಲ್ ಪ್ರೊನೌನ್. ನೋಡಿ, ಈ ರೀತಿ ಇದನ್ನ ಕಾಪಿ ಮಾಡ್ಕೋಬೇಕು ನೀವು ಅಷ್ಟೇ ಅಲ್ವಾ. ಇದನ್ನ ನೀವು ಸರಿಯಾದ ರೀತಿ ಕಾಪಿ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, ನಾನು ಹಂಗೆ ಸ್ಲೋ ಆಗಿ ಚಲನೆ ಮಾಡ್ತೀನಿ, ಅದನ್ನ ಎಡಗಡೆಯಿಂದ ಬಲಕ್ಕೆ ನಿಧಾನವಾಗಿ ಚಲಿಸ್ತೀನಿ, ಸ್ವಲ್ಪ ಗಮನಿಸಿ. ನೋಡಿ, ಗಮನಿಸಿ. ಹೀಗೆ ಎಡಗಡೆಯಿಂದ ಬಲಗಡೆಗೆ ಇಷ್ಟು ಕಾಲಮ್ಸ್ ಅನ್ನ ನೀವು ಹಾಕೋಬೇಕು. ಅದೇ ರೀತಿ ಟಾಪ್ ಟು ಬಾಟಮ್ ವರ್ಗೂ ಕೂಡ ಕೆಲವು ಲೈನ್ಸ್ ಅನ್ನು ಹಾಕೊಂಡ್ಬಿಟ್ಟು ಅದರಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಈ ರೀತಿ ನೀವು ಹಾಕುವಂತ ಹೋಗ್ಬೇಕು. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಹಂಗೆ ರೋಲ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಮೇಲಿಂದ ಕೆಳಗಿನವರೆಗೆ ಈ ತರ ಹಾಕಬೇಕು. ಹಿಂಗೆ ಹಾಕೊಂಡು ಅಲ್ಲಲ್ಲೇ ಎಕ್ಸಾಂಪಲ್ಗಳನ್ನ ಕೂಡ ನಾವು ಕೊಟ್ಕೊಂತ ಹೋದ್ರೆ ನಿಮಗೆ ಪ್ರೊನೌನ್ಗಳ ಅರ್ಥವನ್ನ ಮಾಡ್ಕೊಳ್ಳೋದು ತುಂಬಾ ಸರಳ ಆಗುತ್ತೆ. ನೋಡಿ, ಫಸ್ಟ್ ಪರ್ಸನ್ ಐ, ಆಮೇಲೆ ಫಸ್ಟ್ ಪರ್ಸನ್ ವಿ, ಆಮೇಲೆ ಸೆಕೆಂಡ್ ಪರ್ಸನ್ ಯು ಸಿಂಗ್ಯುಲರ್, ಆಮೇಲೆ ಸೆಕೆಂಡ್ ಪರ್ಸನ್ ಯು ಪ್ಲೂರಲ್, ಆಮೇಲೆ ಥರ್ಡ್ ಪರ್ಸನ್ ಹಿ, ಆಮೇಲೆ ಥರ್ಡ್ ಪರ್ಸನ್ ಶಿ, ಆಮೇಲೆ ಇಟ್ ಅಲ್ವಾ, ಇಟ್. ಏನೇನೋ ಸ್ವಲ್ಪ ಇದಾಗಿದೆ,
ಇಟ್ ಆಯ್ತಾ. ಅದಾದ್ಮೇಲೆ ಈ ಕಡೆ ಕೆಳಗಡೆ ಬನ್ನಿ. ಥರ್ಡ್ ಪರ್ಸನ್ ಪ್ಲೂರಲ್ ಇದು ದೇ ಅಲ್ವಾ, ಥರ್ಡ್ ಪರ್ಸನ್ ಪ್ಲೂರಲ್ ದೇ. ಇಲ್ಲಿಗೆ ಈ ಟೋಟಲ್ ಪ್ರನೌನ್ಗಳ ಒಂದು ಚಿತ್ರ ಮುಗೀತು. ಇದು ಬಹಳ ಮುಖ್ಯ, ಯಾಕಂದ್ರೆ ನಾನೊಬ್ಬ ಇಂಗ್ಲಿಷ್ ಮೇಸ್ಟ್ರಾಗಿ ಒಂದು 30 ವರ್ಷ ನಾನು ಪಾಠ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸುಮಾರು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಪ್ರನೌನ್ಗಳ ಬಗ್ಗೆನೇ ದೊಡ್ಡ ಕನ್ಫ್ಯೂಷನ್ ಇರ್ತದೆ ಅವರಿಗೆ. ನಾನು ಅನ್ನೋದು ಹೆಂಗ್ ಬರಿಬೇಕು, ನಾವು ಅನ್ನೋದು ಹೆಂಗ್ ಬರಿಬೇಕು, ನನಗೆ ಅನ್ನೋದು ಹೆಂಗ್ ಬರಿಬೇಕು, ಅವನು ಅನ್ನೋದು ಹೆಂಗ್ ಬರಿಬೇಕು, ಈ ತರದ ಒಂದು ಕನ್ಫ್ಯೂಷನ್ ಅವರಿಗೆ ಇರುತ್ತೆ. ಆದ್ರಿಂದ ಇದನ್ನ ಮೊದಲು ನೀವು ಈ ಸಂಶಯವನ್ನು ಹೋಗಲಾಡಿಸ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ಪಾಠವನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.